بسم الله الرحمن الرحيم ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅಲಿಫ್ ಲಾಮ್ ರಾ ಕಿತಾಬುನ್ ಉಹ್ಕಿಮತ್ ಆಯಾತುಹು ಥುಮ್ಮ ಫುಸ್ಸಿಲತ್ ಮಿನ್ ಲದುನ್ ಹಕೀಮಿನ್ ಖಬೀರ್. ಅಲಿಫ್ ಲಾಮ್ ರಾ, ಇದು ಗ್ರಂಥವಾಗಿದೆ, ಇದರಲ್ಲಿರುವ ಸೂಕ್ತಿಗಳನ್ನು ವಿಚಾರಭದ್ರಗೊಳಿಸಲಾಗಿದೆ, ತರುವಾಯ ಅವುಗಳನ್ನು ವಿಶದೀಕರಿಸಲಾಗಿದೆ. ಇದು ಯುಕ್ತಿಪೂರ್ಣನೂ ಸೂಕ್ಷ್ಮಜ್ಞಾನಿಯೂ ಆಗಿರುವ ಅಲ್ಲಾಹುವಿನ ಬಳಿಯಿಂದಿರುವುದಾಗಿದೆ. ಅಲ್ಲಾ ತಅಬುದೂ ಇಲ್ಲಲ್ಲಾಹ್ ಇನ್ನನೀ ಲಕುಂ ಮಿನ್ಹು ನದೀರುನ್ ವ ಬಶೀರ್. ನೀವು ಅಲ್ಲಾಹುವಿನ ಹೊರತು ಇನ್ನಾರನ್ನೂ ಆರಾಧಿಸಬಾರದು ಎಂಬುದಕ್ಕಾಗಿ ಖಂಡಿತವಾಗಿಯೂ ನಾನು ನಿಮಗೆ ಅವನಿಂದಿರುವ ಒಬ್ಬ ಮುನ್ನೆಚ್ಚರಿಕೆ ನೀಡುವವನು, ಶುಭವಾರ್ತೆ ತಿಳಿಸುವವನೂ ಆಗಿರುವೆನು. ವಅನಿಸ್ತಗ್ಫಿರೂ ರಬ್ಬಕುಂ ಥುಮ್ಮ ತೂಬೂ ಇಲೈಹಿ ಯುಮತ್ತಿಅ್ಕುಂ ಮತಾಅನ್ ಹಸನನ್ ಇಲಾ ಅಜಲಿನ್ ಮುಸಮ್ಮನ್ ವಯುಅ್ತಿ ಕುಲ್ಲ ذೀ ಫضಲಿನ್ ಫضಲಹು وَإِن تَوَلَّوْا فَإِنِّي أَخَافُ عَلَيْكُمْ عَذَابَ يَوْمٍ كَبِيرٍ. ನೀವು ನಿಮ್ಮ ರಬ್ಬಿನೊಂದಿಗೆ, ಅಂದರೆ ನಿಮ್ಮ ಪರಿಪಾಲಕನೊಂದಿಗೆ ಪಾಪ ಮುಕ್ತಿಯನ್ನು ಬೇಡಿರಿ, ತರುವಾಯ ಅವನೆಡೆಗೆ ಪಶ್ಚಾತ್ತಾಪಪಟ್ಟು ಮರಳಿರಿ. ಅವನು ನಿಮಗೆ ನಿರ್ದಿಷ್ಟ ಅವಧಿಯೊಂದರ ತನಕ ಉತ್ತಮವಾದ ಸುಖಾನುಭೂತಿಗಳನ್ನು ನೀಡುವನು ಮತ್ತು ಉದಾರ ಮನಸ್ಕರಾದ ಸರ್ವರಿಗೂ ಅವರ ಉದಾರತೆಗಿರುವ ಪ್ರತಿಫಲವನ್ನು ನೀಡುವನು. ನೀವೇನಾದರೂ ವಿಮುಖರಾಗುವುದಾದರೆ ಖಂಡಿತವಾಗಿಯೂ ಭಯಾನಕವಾದ ದಿನವೊಂದರ ಶಿಕ್ಷೆಯನ್ನು ನಾನು ನಿಮ್ಮ ಮೇಲೆ ಭಯಪಡುತ್ತಿರುವೆನು. ಇಲಲ್ಲಾಹಿ ಮರ್ಜಿಉಕುಂ ವಹುವ ಅಲಾ ಕುಲ್ಲಿ ಶೈಇನ್ ಕದೀರ್. ನಿಮ್ಮ ಮರಳುವಿಕೆಯು ಅಲ್ಲಾಹುವಿನೆಡೆಗೆ ಆಗಿದೆ, ಅವನು ಸರ್ವ ವಿಷಯಗಳಲ್ಲೂ ಸಾಮರ್ಥ್ಯವುಳ್ಳವನಾಗಿರುವನು. ಅಲಾ ಇನ್ನಹುಂ ಯಸ್ನೂನ ಸುದೂರಹುಂ ಲಿಯಸ್ತಖ್ಫೂ ಮಿನ್ಹು ಅಲಾ ಹೀನ ಯಸ್ತಗ್ಶೂನ ಥಿಯಾಬಹುಂ ಯಅಲಮು ಮಾ ಯುಸಿರ್ರೂನ ವಮಾ ಯುಅ್ಲಿನೂನ್ ಇನ್ನಹು ಅಲೀಮುನ್ ಬಿದಾತಿ ಸ್ಸುದೂರ್. ಅರಿಯಿರಿ, ಅವರು ಅವನಿಂದ, ಅಂದರೆ ಅಲ್ಲಾಹುವಿನಿಂದ ಅಡಗಿಕೊಳ್ಳುವುದಕ್ಕಾಗಿ ತಮ್ಮ ಎದೆಗಳನ್ನು ಮಡಚುತ್ತಿರುವರು. ಅರಿಯಿರಿ, ಅವರು ತಮ್ಮ ಉಡುಪುಗಳನ್ನು ಹೊದ್ದುಕೊಳ್ಳುವಾಗಲೂ ಅವರು ಬಚ್ಚಿಡುವುದನ್ನು ಮತ್ತು ಬಹಿರಂಗಗೊಳಿಸುವುದನ್ನು ಅವನು ಅರಿಯುವನು. ಖಂಡಿತವಾಗಿಯೂ ಅವನು ಹೃದಯಗಳಲ್ಲಿರುವುದನ್ನು ಅರಿಯುವವನಾಗಿರುವನು. ವಮಾ ಮಿನ್ ದಾಬ್ಬತಿನ್ ಫಿಲ್ ಅರ್ದಿ ಇಲ್ಲಾ ಅಲಲ್ಲಾಹಿ ರಿಜ್ಕುಹಾ ವಯಅಲಮು ಮುಸ್ತಕರ್ರಹಾ ವಮುಸ್ತೌದಅಹಾ ಕುಲ್ಲುನ್ ಫೀ ಕಿತಾಬಿನ್ ಮುಬೀನ್. ಭೂಮಿಯಲ್ಲಿ ಯಾವುದೇ ಜೀವಿಯೂ ಇಲ್ಲ, ಅದಕ್ಕೆ ಅನ್ನಾಧಾರ ನೀಡುವ ಹೊಣೆಯನ್ನು ಅಲ್ಲಾಹು ವಹಿಸಿಕೊಂಡಿರುವ ಹೊರತು ಅವುಗಳ ವಾಸ್ತವ್ಯವನ್ನು, ಸಂಗ್ರಹಣಾ ಸ್ಥಳವನ್ನು ಅವನು ಅರಿಯುವನು. ಎಲ್ಲವೂ ಸ್ಪಷ್ಟವಾದ ಒಂದು ದಾಖಲೆಯಲ್ಲಿದೆ. وهو الذي خلق السماوات والأرض في 6 أيام وكان عرشه على الماء ليبلوكم أيكم أحسن عملا ولئن قلت إنكم مبعوثون من بعد الموت ليقولن الذين كفروا إن هذا
إلا سحر مبين. ಆಕಾಶಗಳನ್ನು ಮತ್ತು ಭೂಮಿಯನ್ನು 6 ದಿನಗಳಲ್ಲಿ ಸೃಷ್ಟಿಸಿದವನು ಅವನೇ ಆಗಿರುವನು. ಅವನ ಅರ್ಶ್ ಅಂದರೆ ಸಿಂಹಾಸನ ನೀರಿನ ಮೇಲಿತ್ತು. ಇದು ಕರ್ಮವೆಸಗುವುದರಲ್ಲಿ ನಿಮ್ಮ ಪೈಕಿ ಅತ್ಯುತ್ತಮನು ಯಾರೆಂದು ನಿಮ್ಮನ್ನು ಪರೀಕ್ಷಿಸುವ ಸಲುವಾಗಿದೆ. ಖಂಡಿತವಾಗಿಯೂ ಮರಣಾನಂತರ ನಿಮ್ಮನ್ನು ಪುನರುತ್ಥಾನಗೊಳಿಸಲಾಗುವುದು ಎಂದು ತಾವು ಹೇಳಿದರೆ ಅವಿಶ್ವಾಸಿಗಳು ಹೇಳುವರು, ಇದು ಸ್ಪಷ್ಟವಾದ ಮಾಂತ್ರಿಕತೆಯಲ್ಲದೆ ಇನ್ನೇನೂ ಅಲ್ಲ. وَلَئِنْ أَخَّرْنَا عَنْهُمُ الْعَذَابَ إِلَى أُمَّةٍ مَّعْدُودَةٍ لَيَقُولُنَّ مَا يَحْبِسُهُ أَلَا يَوْمَ يَأْتِيهِمْ لَيْسَ مَصْرُوفًا عَنْهُمْ وَحَاقَ بِهِمْ مَا كَانُوا بِهِ يَسْتَهْزِئُونَ. ಒಂದು ನಿರ್ದಿಷ್ಟ ಅವಧಿಯವರೆಗೆ ನಾವು ಅವರಿಂದ ಶಿಕ್ಷೆಯನ್ನು ಮುಂದೂಡಿದರೆ ಅವರು ಹೇಳುವರು, ಅದನ್ನು ತಡೆಹಿಡಿದಿರುವುದಾದರೂ ಏನು? ತಿಳಿಯಿರಿ, ಅದು ಅವರೆಡೆಗೆ ಬರುವ ದಿನ, ಅದನ್ನು ಅವರಿಂದ ತಿರುಗಿಸಿ ಬಿಡಲಾಗದು. ಯಾವುದರ ಬಗ್ಗೆ ಅವರು ಗೇಲಿ ಮಾಡುತ್ತಿದ್ದರೋ ಅದು ಅವರನ್ನು ಆವರಿಸಿಯೇ ಬಿಡುವುದು. وَلَئِنْ أَذَقْنَا الْإِنسَانَ مِنَّا رَحْمَةً ثُمَّ نَزَعْنَاهَا مِنْهُ إِنَّهُ لَيَئُوسٌ كَفُورٌ. ನಾವು ಮನುಷ್ಯನಿಗೆ ನಮ್ಮ ವತಿಯ ಒಂದು ಅನುಗ್ರಹವನ್ನು ಆಸ್ವಾದಿಸುವಂತೆ ಮಾಡಿ ತರುವಾಯ ಅದನ್ನು ಅವನಿಂದ ಹಿಂದೆಗೆದರೆ ಖಂಡಿತವಾಗಿಯೂ ಅವನು ನಿರಾಶನೂ ಕೃತಜ್ಞನೂ ಆಗುವನು. وَلَئِنْ أَذَقْنَاهُ نَعْمَاءَ بَعْدَ ضَرَّاءَ مَسَّتْهُ لَيَقُولَنَّ ذَهَبَ السَّيِّئَاتُ عَنِّي إِنَّهُ لَفَرِحٌ فَخُورٌ. ಯಾವುದಾದರೂ ಸಂಕಷ್ಟವು ಅವನನ್ನು ಸ್ಪರ್ಶಿಸಿದ ಬಳಿಕ ನಾವು ಅವನಿಗೆ ಅನುಗ್ರಹವೊಂದನ್ನು ಆಸ್ವಾದಿಸುವಂತೆ ಮಾಡಿದರೆ ಖಂಡಿತವಾಗಿಯೂ ಅವನು ಹೇಳುವನು, ಕೆಡುಕುಗಳು ನನ್ನಿಂದ ದೂರವಾಗಿವೆ. ಖಂಡಿತವಾಗಿಯೂ ಅವನು ಆನಂದ ಭರಿತನು ಅಹಂಭಾವಿಯೂ ಆಗುವನು. ಇಲ್ಲಲ್ಲದೀನ ಸಬರು ವಅಮಿಲು ಸ್ಸಾಲಿಹಾತಿ ಉಲೈಕ ಲಹುಂ ಮಗ್ಫಿರತು ವಅಜ್ರುನ್ ಕಬೀರ್. ಆದರೆ ತಾಳ್ಮೆ ವಹಿಸಿದವರು ಮತ್ತು ಸತ್ಕರ್ಮಗೈದವರ ಹೊರತು ಅವರಿಗೆ ಪಾಪ ಮುಕ್ತಿಯೂ ಮಹಾ ಪ್ರತಿಫಲವೂ ಇರುವುದು. ಫಲಅಲ್ಲಕ ತಾರಿಕುಂ ಬಅದ ಮಾ ಯೂಹಾ ಇಲೈಕ ವದಾಯಿಕುಂ ಬಿಹಿ ಸದ್ರುಕ ಅನ್ ಯಕೂಲು ಲೌಲಾ ಉನ್ಜಿಲ ಅಲೈಹಿ ಕನ್ಜುನ್ ಔ ಜಾಅ ಮಅಹು ಮಲಕ್ ಇನ್ನಮಾ ಅಂತ ನದೀರ್ ವಲ್ಲಾಹು ಅಲಾ ಕುಲ್ಲಿ ಶೈಇನ್ ವಕೀಲ್. ಇವರ ಮೇಲೆ ಒಂದು ನಿಧಿಯನ್ನು ಇಳಿಸಲಾಗಿಲ್ಲವೇಕೆ ಅಥವಾ ಇವರೊಂದಿಗೆ ಒಬ್ಬ ಮಲಕ್ ಬರಲಿಲ್ಲವೇಕೆ ಎಂದು ಅವರು ತಮ್ಮ ಬಗ್ಗೆ ಹೇಳುತ್ತಿರುವ ಕಾರಣದಿಂದ ತಮಗೆ ನೀಡಲಾಗುತ್ತಿರುವ ದಿವ್ಯ ಸಂದೇಶಗಳ ಪೈಕಿ ಕೆಲವನ್ನು ತಾವು ಕೈಬಿಡಲೂಬಹುದು ಮತ್ತು ಅದರ ಬಗ್ಗೆ ತಮಗೆ ಮನಕ್ಲೇಶ ಉಂಟಾಗಲೂಬಹುದು. ಆದರೆ ತಾವು ಒಬ್ಬ ಮುನ್ನೆಚ್ಚರಿಕೆ ನೀಡುವವರು ಮಾತ್ರವಾಗಿರುವಿರಿ. ಅಲ್ಲಾಹು ಎಲ್ಲ ವಸ್ತುಗಳ ಸಂರಕ್ಷಣೆಯನ್ನು ವಹಿಸಿಕೊಂಡವನಾಗಿರುವನು. ಅಂ ಯಕೂಲೂನ ಇಫ್ತರಾಹ್ ಕುಲ್ ಫಅತೂ ಬಿಅಶ್ರಿ ಸುವರಿನ್ ಮಿಸ್ಲಿಹಿ ಮುಫ್ತರಯಾತಿನ್ ವದ್ഉ ಮನ್ ಇಸ್ತತಅ್ತುಂ ಮಿನ್ ದೂನಿಲ್ಲಾಹಿ ಇನ್ ಕುಂತುಂ ಸಾದಿಕೀನ್. ಅಥವಾ ಇದನ್ನು ಅವರು ಅಂದರೆ ಪ್ರವಾದಿಯವರು ಸ್ವತಃ ರಚಿಸಿರುವರು ಎಂದು ಅವರು ಹೇಳುತ್ತಿರುವರೇ? ತಾವು ಹೇಳಿರಿ, ಹಾಗಾದರೆ ಇದರಂತೆ ರಚಿಸಲಾಗಿರುವ 10
10 ಅಧ್ಯಾಯಗಳನ್ನು ತನ್ನಿರಿ. ಅಲ್ಲಾಹ್ವಿನ ಹೊರತು ನಿಮಗೆ ಸಾಧ್ಯವಾಗುವವರನ್ನೆಲ್ಲ ಆಹ್ವಾನಿಸಿರಿ, ನೀವು ಸತ್ಯಸಂಧರಾಗಿದ್ದರೆ. فإن لم يستجيبوا لكم فاعلموا أنما أنزل بعلم الله وأن لا إله إلا هو فهل أنتم مسلمون. ನಿಮ್ಮ ಆಹ್ವಾನಕ್ಕೆ ಅವರಾರೂ ಓಗೊಡದಿದ್ದರೆ ಇದು ಅವತೀರ್ಣಗೊಂಡಿರುವುದು ಅಲ್ಲಾಹುವಿನ ಅರಿವಿನೊಂದಿಗೆ ಮಾತ್ರವಾಗಿದೆ ಮತ್ತು ಅವನ ಹೊರತು ಅನ್ಯ ಆರಾಧ್ಯನಿಲ್ಲ ಎಂಬುದನ್ನು ನೀವು ಅರಿತುಕೊಳ್ಳಿರಿ. ಇನ್ನಾದರೂ ನೀವು ಮುಸ್ಲಿಮರಾಗಲು ಸಿದ್ಧರಿರುವಿರಾ? ಮನ್ ಕಾನ ಯುರೀದುಲ್ ಹಯಾತದ್ ದುನ್ಯಾ ವಜೀನತಹಾ ನುವಫ್ಫಿ ಇಲೈಹಿಂ ಅಅಮಾಲಹುಂ ಫೀಹಾ ವಹುಂ ಫೀಹಾ ಲಾ ಯುಬ್ಖಸೂನ್. ಯಾರಾದರೂ ಐಹಿಕ ಜೀವನವನ್ನು ಮತ್ತು ಅದರ ಸೊಬಗನ್ನು ಬಯಸುವುದಾದರೆ ಅವರ ಕರ್ಮಗಳ ಪ್ರತಿಫಲವನ್ನು ನಾವು ಅವರಿಗೆ ಅಲ್ಲಿಯೇ, ಅಂದರೆ ಇಹಲೋಕದಲ್ಲಿಯೇ ಪೂರ್ಣವಾಗಿ ನೀಡುವೆವು. ಅಲ್ಲಿ ನಾವು ಅವರಿಗೆ ಏನನ್ನೂ ಕಡಿಮೆ ಮಾಡಲಾರೆವು. ಉಲೈಕ ಅಲ್ಲದೀನ ಲೈಸ ಲಹುಂ ಫಿಲ್ ಆಖಿರತಿ ಇಲ್ಲನ್ ನಾರ್ وحبط ما صنعوا فيها وباطل ما كانوا يعملون. ಅಂತಹವರಿಗೆ ಪರಲೋಕದಲ್ಲಿ ನರಕಾಗ್ನಿಯ ಹೊರತು ಇನ್ನೇನೂ ಇರದು. ಇಹಲೋಕದಲ್ಲಿ ಅವರು ಮಾಡಿರುವುದೆಲ್ಲವೂ ವ್ಯರ್ಥವಾಗಿ ಬಿಟ್ಟಿರುವುದು, ಅವರು ಮಾಡಿಕೊಂಡಿರುವುದೆಲ್ಲವೂ ನಿಷ್ಫಲವಾಗಿರು. ಅಫಮನ್ ಕಾನ ಅಲಾ ಬೈನತಿನ್ ಮಿರ್ ರಬ್ಬಿಹಿ ವಯತ್ಲೂಹು ಶಾಹಿದುನ್ ಮಿನ್ಹು ವಮಿನ್ क़ब्लिहि ಕಿತಾಬು ಮೂಸಾ ಇಮಾಮನ್ ವರಹ್ಮಃ ಉಲೈಕ ಯುಮಿನೂನ ಬಿಹಿ ومن يكفر به من الأحزاب فالنار موعده فلا تك في مرية منه إنه الحق من ربك ولكن أكثر الناس لا يؤمنون. ಓರ್ವನು ತನ್ನ ರಬ್ಬಿನ, ಅಂದರೆ ತನ್ನ ಪರಿಪಾಲಕನ ವತಿಯಿಂದಿರುವ ಸ್ಪಷ್ಟವಾದ ಪುರಾವೆಯನ್ನು ಅವಲಂಬಿಸಿರುವನು. ಅವನ ವತಿಯಿಂದಿರುವ ಒಂದು ಸಾಕ್ಷಿ, ಅಂದರೆ ಕುರ್ಆನ್, ಅದನ್ನು ಹಿಂಬಾಲಿಸುತ್ತಲೂ ಇರುವುದು. ಅದಕ್ಕಿಂತ ಮುಂಚೆ ಮಾರ್ಗದರ್ಶಿಯೂ ಕಾರುಣ್ಯವೂ ಆಗಿ ಮೂಸಾರ ಗ್ರಂಥವು ಬಂದಿತ್ತು. ಹೀಗಿರುವವನು ಆ ಇಹಲೋಕ ಪ್ರೇಮಿಗಳಂತೆ ಕುರ್ಆನನ್ನು ನಿಷೇಧಿಸುವನೇ? ಇಲ್ಲ, ಅಂತಹವರು ಅದರಲ್ಲಿ ವಿಶ್ವಾಸವಿಡುವರು. ವಿವಿಧ ಗುಂಪುಗಳ ಪೈಕಿ ಅದರಲ್ಲಿ ಅವಿಶ್ವಾಸವಿಡುವವರು ಯಾರೋ ಅವರಿಗೆ ವಾಗ್ದಾನ ಮಾಡಲಾದ ಸ್ಥಳವು ನರಕವಾಗಿದೆ. ಆದ್ದರಿಂದ ಅದರ ಬಗ್ಗೆ ತಾವು ಸಂದೇಹ ಪಡದಿರಿ. ಖಂಡಿತವಾಗಿಯೂ ಅದು ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ವತಿಯಿಂದಿರುವ ಸತ್ಯವಾಗಿದೆ. ಆದರೆ ಜನರ ಪೈಕಿ ಹೆಚ್ಚಿನವರು ವಿಶ್ವಾಸವಿಡಲಾರರು. ವಮನ್ ಅಜ್ಲಮು ಮಿಮ್ಮನ್ ಇಫ್ತರಾ ಅಲಾ ಅಲ್ಲಾಹಿ ಕದಿಬಾ ಉಲೈಕ ಯುಅರದೂನ ಅಲಾ ರಬ್ಬಿಹಿಮ್ ವಯಕೂಲು ಅಶ್ಹಾದು ಹಾಉಲಾಇ ಅಲ್ಲದೀನ ಕದಬೂ ಅಲಾ ರಬ್ಬಿಹಿಮ್ ಅಲಾ ಲಅನತುಲ್ಲಾಹಿ ಅಲಲ್ ಝಾಲಿಮೀನ್. ಅಲ್ಲಾಹುವಿನ ಮೇಲೆ ಸುಳ್ಳನ್ನು ಹೆಣೆದವನಿಗಿಂತಲೂ ದೊಡ್ಡ ಅಕ್ರಮಿ ಇನ್ನಾರಿರುವನು? ಅವರನ್ನು ಅವರ ರಬ್ಬಿನ, ಅಂದರೆ ಅವರ ಪರಿಪಾಲಕನ ಮುಂದೆ ಹಾಜರುಪಡಿಸಲಾಗುವುದು. ಸಾಕ್ಷಿಗಳು ಹೇಳುವರು, ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ಮೇಲೆ ಸುಳ್ಳು ಹೇಳಿದವರು ಇವರೇ ಆಗಿರುವರು. ಅರಿಯಿರಿ, ಅಲ್ಲಾಹುವಿನ ಶಾಪವು ಆ ಅಕ್ರಮಿಗಳ ಮೇಲಿರುವುದು. ಅಲ್ಲದೀನ ಯಸುದ್ದೂನ ಅನ್ ಸಬೀಲಿಲ್ಲಾಹಿ ವಯಬ್ಗೂನಹಾ ಇವಜನ್ ವಹುಂ ಬಿಲ್ ಆಖಿರತಿ ಹುಂ ಕಾಫಿರೂನ್.
ಅವರು ಅಲ್ಲಾಹುವಿನ ಮಾರ್ಗದಿಂದ ಜನರನ್ನು ತಡೆಯುವವರು, ಅದನ್ನು ವಕ್ರಗೊಳಿಸಲು ಬಯಸುವವರೂ ಆಗಿರುವರು. ಅವರು ಪರಲೋಕದಲ್ಲಿ ವಿಶ್ವಾಸವಿಡದವರಾಗಿರುವರು. ಉಲೈಕ ಲಂ ಯಕೂನು ಮುಅ್ಜಿಜೀನ ಫಿಲ್ ಅರ್ದಿ ವಮಾ ಕಾನ ಲಹುಂ ಮಿನ್ ದೂನಿಲ್ಲಾಹಿ ಮಿನ್ ಔಲಿಯಾ ಯುದಾಅಫು ಲಹುಮುಲ್ ಅದಾಬ್ ما كانوا يستطيعون السمع وما كانوا يبصرون. ಭೂಮಿಯಲ್ಲಿ ಅಲ್ಲಾಹುವನ್ನು ಪರಾಭವಗೊಳಿಸಲು ಅವರಿಂದಾಗದು. ಅಲ್ಲಾಹುವಿನ ಹೊರತು ಅವರಿಗೆ ಅನ್ಯ ರಕ್ಷಕರೂ ಇರಲಾರರು. ಅವರಿಗೆ ಶಿಕ್ಷೆಯನ್ನು ಇಮ್ಮಡಿಗೊಳಿಸಲಾಗುವುದು. ಅವರಿಗೆ ಆಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಅವರು ನೋಡಿ ತಿಳಿಯುವವರೂ ಆಗಿರಲಿಲ್ಲ. ಉಲೈಕ ಅಲ್ಲದೀನ ಖಸಿರೂ ಅನ್ಫುಸಹುಂ ವضل عنهم ما كانوا يفترون. ಅಂತಹವರು ಸ್ವತಃ ತಮ್ಮನ್ನೇ ನಷ್ಟಪಡಿಸಿದವರಾಗಿರುವರು. ಅವರು ಹೆಣೆದು ರಚಿಸಿರುವುದೆಲ್ಲವೂ ಅವರನ್ನು ಬಿಟ್ಟು ಹೋಗಿರುವುದು. ಲಾ ಜರಮ ಅನ್ನಹುಂ ಫಿಲ್ ಆಖಿರತಿ ಹುಮುಲ್ ಅಖ್ಸರೂನ್. ನಿಸ್ಸಂದೇಹವಾಗಿಯೂ ಪರಲೋಕದಲ್ಲಿ ಅತ್ಯಧಿಕ ನಷ್ಟ ಹೊಂದಿದವರು ಅವರೇ ಆಗಿರುವರು. ಇನ್ನಲ್ಲದೀನ ಆಮನು ವಅಮಿಲುಸ್ ಸಾಲಿಹಾತಿ ವಅಖ್ಬತೂ ಇಲಾ ರಬ್ಬಿಹಿಮ್ ಉಲೈಕ ಅಸ್ಹಾಬುಲ್ ಜನ್ನಹ ಹುಂ ಫೀಹಾ ಖಾಲಿದೂನ್. ಖಂಡಿತವಾಗಿಯೂ ವಿಶ್ವಾಸವಿಟ್ಟವರು, ಸತ್ಕರ್ಮಗೈದವರು ಮತ್ತು ತಮ್ಮ ರಬ್ಬಿನೆಡೆಗೆ ಅಂದರೆ ತಮ್ಮ ಪರಿಪಾಲಕನೆಡೆಗೆ ವಿನಯವಂತರಾಗಿ ಮರಳಿದವರು ಯಾರೋ ಅವರೇ ಸ್ವರ್ಗವಾಸಿಗಳಾಗಿರುವರು. ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಮಸಲುಲ್ ಫರೀಕೈನಿ ಕಲ್ ಅಅಮಾ ವಲ್ ಅಸಮ್ಮಿ ವಲ್ ಬಸೀರಿ ವಸ್ ಸಮೀ' ಹಲ್ ಯಸ್ತವಿಯಾನಿ ಮಸಲಾ ಅಫಲಾ ತದಕ್ಕರೂನ್. ಈ ಎರಡು ಪಂಗಡಗಳ ಉಪಮೆಯು ಕುರುಡನೂ ಕಿವುಡನೂ ಆಗಿರುವ ಓರ್ವ ವ್ಯಕ್ತಿಯಂತೆಯೂ ದೃಷ್ಟಿಯೂ ಶ್ರವಣ ಶಕ್ತಿಯೂ ಇರುವ ಇನ್ನೋರ್ವ ವ್ಯಕ್ತಿಯಂತೆಯೂ ಆಗಿದೆ. ಇವರಿಬ್ಬರೂ ಉಪಮೆಯಲ್ಲಿ ಸಮಾನರಾಗುವರೇ? ನೀವು ಚಿಂತಿಸುವುದಿಲ್ಲವೇ? ವಲಕದ್ ಅರ್ಸಲ್ನಾ ನೂಹನ್ ಇಲಾ ಕೌಮಿಹಿ ಇನ್ನೀ ಲಕುಂ ನದೀರುಂ ಮುಬೀನ್. ಖಂಡಿತವಾಗಿಯೂ ನಾವು ನೂಹರನ್ನು ಅವರ ಜನತೆಯಡೆಗೆ ಕಳುಹಿಸಿರುವೆವು. ಅವರು ಹೇಳಿದರು, ಖಂಡಿತವಾಗಿಯೂ ನಾನು ನಿಮಗೆ ಸ್ಪಷ್ಟವಾದ ಮುನ್ನೆಚ್ಚರಿಕೆ ನೀಡುವವನಾಗಿರುವೆನು. ಅಲ್ಲಾ ತಅಬುದೂ ಇಲ್ಲಲ್ಲಾಹ್ ಇನ್ನೀ ಅಖಾಫು ಅಲೈಕುಂ ಅದಾಬ ಯೌಮಿನ್ ಅಲೀಮ್. ಅಂದರೆ ನೀವು ಅಲ್ಲಾಹುವಿನ ಹೊರತು ಬೇರೆ ಯಾರನ್ನೂ ಆರಾಧಿಸಬಾರದು. ಖಂಡಿತವಾಗಿಯೂ ನಾನು ನಿಮ್ಮ ಮೇಲೆ ಯಾತನಾಮಯವಾದ ದಿನವೊಂದರ ಶಿಕ್ಷೆಯನ್ನು ಭಯಪಡುತ್ತಿರುವೆನು. فقال الملأ الذين كفروا من قومه ما نراك إلا بشرا مثلنا وما نراك اتبعك إلا الذين هم أراذلنا بادي الرأي وما نرى لكم علينا من فضل بل نظنكم كاذبين. ಆಗ ಅವರ ಜನತೆಯಲ್ಲಿರುವ ಸತ್ಯ ನಿಷೇಧಿಗಳಾದ ಮುಖಂಡರು ಹೇಳಿದರು, ತಮ್ಮನ್ನು ನಾವು ನಮ್ಮಂತಿರುವ ಒಬ್ಬ ಮನುಷ್ಯನಾಗಿಯೇ ವಿನಾ ಕಾಣುತ್ತಿಲ್ಲ. ನಮ್ಮಲ್ಲಿ ಅತ್ಯಂತ ಕೆಳವರ್ಗದವರು ತಮ್ಮನ್ನು ಪ್ರಥಮ ನೋಟದಲ್ಲೇ ಸರಿಯಾಗಿ ವಿವೇಚನೆ ಮಾಡದೆ ಹಿಂಬಾಲಿಸಿರುವುದಾಗಿ ಹೊರತು ಬೇರೆ ಯಾರಾದರೂ ತಮ್ಮನ್ನು ಹಿಂಬಾಲಿಸಿರುವುದಾಗಿ ನಾವು ಕಾಣುತ್ತಿಲ್ಲ. ನಿಮಗೆ ನಮ್ಮ ಮೇಲೆ ಯಾವುದಾದರೂ ಶ್ರೇಷ್ಠತೆ ಇರುವುದಾಗಿಯೂ ನಾವು ಕಾಣುತ್ತಿಲ್ಲ.
ಬದಲಾಗಿ ನೀವು ಸುಳ್ಳು ಹೇಳುವವರಾಗಿರುವಿರಿ ಎಂದೇ ನಾವು ಭಾವಿಸುತ್ತಿರುವೆವು. قال يا قوم أرأيتم إن كنت على بينة من ربي وآتاني رحمة من عنده فعميت عليكم أنلزمكموها وأنتم لها كارهون. ನೂಹ್ ಹೇಳಿದರು, ಓ ನನ್ನ ಜನರೇ, ನೀವೇನಾದರೂ ಆಲೋಚಿಸಿರುವಿರಾ? ನಾನು ನನ್ನ ರಬ್ಬಿನ ಅಂದರೆ ನನ್ನ ಪರಿಪಾಲಕನ ವತಿಯ ಸ್ಪಷ್ಟವಾದ ಪುರಾವೆಯನ್ನು ಅವಲಂಬಿಸುವವನಾಗಿರುವಾಗ ಮತ್ತು ಅವನು ತನ್ನ ವತಿಯ ಕಾರುಣ್ಯವನ್ನು ನನಗೆ ದಯಪಾಲಿಸಿರುವಾಗ ಅದು ಕಾಣಲು ಸಾಧ್ಯವಾಗದ ರೀತಿಯಲ್ಲಿ ನಿಮಗೆ ಅಂಧತೆಯನ್ನು ನೀಡಲಾಗಿದ್ದರೆ ನಾನೇನು ಮಾಡಲಿ? ನೀವದನ್ನು ಇಷ್ಟಪಡದವರಾಗಿದ್ದೂ ಸಹ ನಾವು ನಿಮ್ಮನ್ನು ಅದಕ್ಕಾಗಿ ಬಲವಂತಗೊಳಿಸುವೆವೇ? وَيَا قَوْمِ لَا أَسْأَلُكُمْ عَلَيْهِ مَالًا إِنْ أَجْرِيَ إِلَّا عَلَى اللَّهِ وَمَا أَنَا بِطَارِدِ الَّذِينَ آمَنُوا إِنَّهُمْ مُلَاقُو رَبِّهِمْ وَلَكِنِّي أَرَاكُمْ قَوْمًا تَجْهَلُونَ. ಓ ನನ್ನ ಜನರೇ, ಇದಕ್ಕಾಗಿ ನಾನು ನಿಮ್ಮೊಂದಿಗೆ ಯಾವುದೇ ಸಂಪತ್ತನ್ನು ಬೇಡಲಾರೆನು. ನನಗೆ ಪ್ರತಿಫಲ ನೀಡಬೇಕಾದವನು ಅಲ್ಲಾಹು ಮಾತ್ರವಾಗಿರುವನು. ವಿಶ್ವಾಸವಿಟ್ಟವರನ್ನು ನಾನು ದೂರ ಅಟ್ಟಲಾರೆನು. ಖಂಡಿತವಾಗಿಯೂ ಅವರು ತಮ್ಮ ರಬ್ಬನ್ನು ಅಂದರೆ ತಮ್ಮ ಪರಿಪಾಲಕನನ್ನು ಭೇಟಿಯಾಗುವರು. ಆದರೆ ನಾನು ನಿಮ್ಮನ್ನು ಅರಿವಿಲ್ಲದ ಒಂದು ಜನತೆಯಾಗಿ ಕಾಣುತ್ತಿರುವೆನು. وَيَا قَوْمِ مَنْ يَنْصُرُنِي مِنَ اللَّهِ إِنْ طَرَدتُّهُمْ أَفَلَا تَذَكَّرُونَ. ಓ ನನ್ನ ಜನರೇ, ನಾನು ಅವರನ್ನು ದೂರ ಅಟ್ಟುವುದಾದರೆ ಅಲ್ಲಾಹುವಿನ ಶಿಕ್ಷೆಯಿಂದ ನನ್ನನ್ನು ರಕ್ಷಿಸುವವರು ಯಾರಿರುವರು? ನೀವು ಚಿಂತಿಸಲಾರಿರೇ? ولا أقول لكم عندي خزائن الله ولا أعلم الغيب ولا أقول إني ملك ولا أقول للذين تزدري أعينكم لن يؤتيهم الله خيرا الله أعلم بما في أنفسهم إني إذا لمن الظالمين. ಅಲ್ಲಾಹುವಿನ ಖಜಾನೆಗಳು ನನ್ನ ಬಳಿ ಇವೆ ಎಂದು ನಾನು ನಿಮ್ಮೊಂದಿಗೆ ಹೇಳುವುದಿಲ್ಲ. ನನಗೆ ಅಗೋಚರ ವಿಷಯವೂ ತಿಳಿಯದು. ನಾನೊಬ್ಬ ಮಲಕ್ ಆಗಿರುವೆನೆಂದು ನಾನು ಹೇಳುವುದಿಲ್ಲ. ನಿಮ್ಮ ಕಣ್ಣುಗಳು ಯಾರನ್ನು ಕೀಳಾಗಿ ಕಾಣುತ್ತಿವೆಯೋ ಅವರ ಬಗ್ಗೆ ಅಲ್ಲಾಹು ಅವರಿಗೆ ಯಾವುದೇ ಒಳಿತನ್ನು ನೀಡಲಾರನು ಎಂದು ನಾನು ಹೇಳುವುದಿಲ್ಲ. ಅವರ ಮನಸ್ಸಿನಲ್ಲಿರುವುದರ ಬಗ್ಗೆ ಚೆನ್ನಾಗಿ ಅರಿತಿರುವವನು ಅಲ್ಲಾಹುವಾಗಿರುವನು. ಹಾಗೇನಾದರೂ ಅವರನ್ನು ದೂಷಿಸಿದರೆ ಖಂಡಿತವಾಗಿಯೂ ನಾನು ಅಕ್ರಮಿಗಳ ಪೈಕಿ ಸೇರಿದವನಾಗುವೆನು. قالوا يا نوح قد جادلتنا فأكثرت جدالنا فأتنا بما تعدنا إن كنت من الصادقين. ಅವರು ಹೇಳಿದರು, ಓ ನೂಹ್, ತಾವು ನಮ್ಮೊಂದಿಗೆ ತರ್ಕಿಸಿರುವಿರಿ, ಬಹಳ ಹೆಚ್ಚಾಗಿ ತರ್ಕಿಸಿರುವಿರಿ. ತಾವು ಸತ್ಯವನ್ನೇ ಹೇಳುವವರಲ್ಲಿ ಸೇರಿದವರಾಗಿದ್ದರೆ ನಮಗೆ ಎಚ್ಚರಿಕೆ ನೀಡುತ್ತಿರುವುದನ್ನು ಅಂದರೆ ಶಿಕ್ಷೆಯನ್ನು ನಮ್ಮೆಡೆಗೆ ತನ್ನಿರಿ. قال إنما يأتيكم به الله إن شاء وما أنتم بمعجزين. ಅವರು
ಅಂದರೆ ನೂಹ್ ಹೇಳಿದರು, ಅದನ್ನು ತರುವವನು ಅಲ್ಲಾಹು ಮಾತ್ರವಾಗಿರುವನು. ಅವನು ಇಚ್ಛಿಸುವುದಾದರೆ ನಿಮಗೆ ಅವನನ್ನು ಸೋಲಿಸಲಾಗದು. ವಲಾ ಯನ್ಫಉಕುಂ ನುಸ್ಹಿ ಇನ್ ಅರದ್ತು ಅನ್ ಅನ್ಸಹ ಲಕುಂ ಇನ್ ಕಾನ ಅಲ್ಲಾಹು ಯುರೀದು ಅನ್ ಯುಗ್ವಿಯಕುಂ ಹುವ ರಬ್ಬುಕುಂ ವ ಇಲೈಹಿ ತುರ್ಜഊನ್. ಅಲ್ಲಾಹು ನಿಮ್ಮನ್ನು ದಾರಿಗೆಡಿಸಲು ಇಚ್ಛಿಸಿದರೆ, ನಾನು ನಿಮಗೆ ಉಪದೇಶ ನೀಡಲು ಬಯಸಿದರೂ ನನ್ನ ಉಪದೇಶವು ನಿಮಗೆ ಪ್ರಯೋಜನ ಪಡದು. ಅವನು ನಿಮ್ಮ ರಬ್ಬಾಗಿರುವನು, ಅಂದರೆ ನಿಮ್ಮ ಪರಿಪಾಲಕನಾಗಿರುವನು. ನಿಮ್ಮನ್ನು ಅವನೆಡೆಗೆ ಮರಳಿಸಲಾಗುವುದು. ಅಮ್ ಯಕೂಲೂನ ಇಫ್ತರಾಹ್ قل إن افتريته فعلي إجرامي وأنا بريء مما تجرمون. ಅಥವಾ ಅವರು, ಅಂದರೆ ಪ್ರವಾದಿಯವರು, ಇದನ್ನು ಸ್ವತಃ ರಚಿಸಿರುವರು ಎಂದು ಅವರು ಹೇಳುತ್ತಿರುವರೇ? ಹೇಳಿರಿ, ನಾನಿದನ್ನು ಸ್ವತಃ ರಚಿಸಿದ್ದರೆ ನಾನು ಮಾಡಿದ ಅಪರಾಧವು ನನಗೇ ಆಗಿದೆ. ನೀವು ಮಾಡುವ ಅಪರಾಧಗಳಿಂದ ನಾನು ಸಂಪೂರ್ಣ ವಿಮುಕ್ತನಾಗಿರುವೆನು. وأوحي إلى نوح أنه لن يؤمن من قومك إلا من قد آمن أنه لن يؤمن من قومك إلا من قد آمن فلا تبتئس بما كانوا يفعلون. ತಮ್ಮ ಜನತೆಯ ಪೈಕಿ ಈಗಾಗಲೇ ವಿಶ್ವಾಸವಿಟ್ಟಿರುವವರ ಹೊರತು ಇನ್ನಾರೂ ವಿಶ್ವಾಸವಿಡಲಾರರು. ಆದ್ದರಿಂದ ಅವರು ಮಾಡುತ್ತಿರುವುದರ ಬಗ್ಗೆ ತಾವು ದುಃಖಿಸದಿರಿ ಎಂದು ನೂಹರಿಗೆ ದಿವ್ಯ ಸಂದೇಶವನ್ನು ನೀಡಲಾಯಿತು. ವಸ್ನಇಲ್ ಫುಲ್ಕ ಬಿಅಯುನಿನಾ ವವಹ್ಯಿನಾ ವಲಾ ತುಖಾತಿಬ್ನಿ ಫಿಲ್ಲದೀನ ಝಲಮೂ ಇನ್ನಹುಂ ಮುಗ್ರಕೂನ್. ನಮ್ಮ ಕಣ್ಣುಗಳ ಅಡಿಯಲ್ಲಿ ಮತ್ತು ನಮ್ಮ ನಿರ್ದೇಶನದ ಪ್ರಕಾರ ತಾವು ಹಡಗನ್ನು ನಿರ್ಮಿಸಿರಿ. ಅಕ್ರಮವೆಸಗಿದವರ ಬಗ್ಗೆ ತಾವು ನನ್ನೊಂದಿಗೆ ಮಾತನಾಡದಿರಿ, ಖಂಡಿತವಾಗಿಯೂ ಅವರು ಮುಳುಗಿಸಲ್ಪಡುವರು. ವಯಸ್ನಉಲ್ ಫುಲ್ಕ ವಕುಲ್ಲಮಾ ಮರ್ರ ಅಲೈಹಿ ಮಲಉಂ ಮಿನ್ ಕೌಮಿಹಿ ಸಖಿರೂ ಮಿನ್ಹು قال إن تسخروا منا فإنا نسخر منكم كما تسخرون. ಅವರು, ಅಂದರೆ ನೂಹ್ ಹಡಗನ್ನು ನಿರ್ಮಿಸುತ್ತಿದ್ದರು. ಅವರ ಜನತೆಯಲ್ಲಿರುವ ಮುಖಂಡರು ಅವರ ಸನಿಹದಿಂದ ಹಾದು ಹೋಗುವಾಗಲೆಲ್ಲ ಅವರನ್ನು ಗೇಲಿ ಮಾಡಿದರು. ಅವರು ಹೇಳಿದರು, ನೀವು ನಮ್ಮನ್ನು ಗೇಲಿ ಮಾಡುವುದಾದರೆ ಖಂಡಿತವಾಗಿಯೂ ನೀವು ಗೇಲಿ ಮಾಡಿದಂತೆಯೇ ನಾವು ನಿಮ್ಮನ್ನು ಗೇಲಿ ಮಾಡುವೆವು. فسوف تعلمون من يأتيه عذاب يخزيه ويحل عليه عذاب مقيم. ಅಪಮಾನಕರವಾದ ಶಿಕ್ಷೆಯು ಯಾರಿಗೆ ಬರಲಿದೆ ಮತ್ತು ಶಾಶ್ವತವಾದ ಶಿಕ್ಷೆಯು ಯಾರ ಮೇಲೆರಗಲಿದೆ ಎಂಬುದನ್ನು ತರುವಾಯ ನೀವು ಅರಿಯಲಿರುವಿರಿ. ಹತ್ತಾ ಇದಾ ಜಾಅ ಅಮ್ರುನಾ ವಫಾರತ್ತ ಅನ್ನೂರು ಕುಲ್ ನಹ್ಮಿಲ್ ಫೀಹಾ ಮಿನ್ ಕುಲ್ಲಿನ್ ಝೌಜೈನ್ ಇಸ್ನೈನ್ قل نحمل فيها من كل زوجين اثنين وأهلك إلا من سبق عليه القول ومن آمن وما آمن معه إلا قليل. ಹಾಗೆ ನಮ್ಮ ಆಜ್ಞೆಯು ಬಂದಾಗ ಮತ್ತು ಒಲೆಯು ಒರತೆಯೊಡೆದು ಹರಿದಾಗ ನಾವು ಹೇಳಿದೆವು, ಎಲ್ಲ ವರ್ಗದಿಂದಲೂ ಒಂದೊಂದು ಜೋಡಿಯನ್ನು ಮತ್ತು ತಮ್ಮ ಕುಟುಂಬವನ್ನು, ಅವರ ಪೈಕಿ ಯಾರ ಮೇಲೆ ಶಿಕ್ಷೆಯ ವಚನವು ಪೂರ್ವಭಾವಿಯಾಗಿ ಸಂಭವಿಸಿದೆಯೋ ಅವರ ಹೊರತಾದವರನ್ನು ಹಾಗೂ ವಿಶ್ವಾಸವಿಟ್ಟವರನ್ನು ಅದರಲ್ಲಿ ಹತ್ತಿಸಿರಿ. ಕೆಲವೇ ಜನರ ಹೊರತು
ಯಾರೂ ಅವರೊಂದಿಗೆ ವಿಶ್ವಾಸವಿಟ್ಟಿರಲಿಲ್ಲ. وقال اركبوا فيها بسم الله مجريها ومرساها إن ربي لغفور رحيم. ನೂಹ್ ಅವರೊಂದಿಗೆ ಹೇಳಿದರು, ಇದರಲ್ಲಿ ಹತ್ತಿಕೊಳ್ಳಿರಿ, ಇದರ ಸಂಚಾರವು ನಿಲುಗಡೆಯೂ ಅಲ್ಲಾಹುವಿನ ಹೆಸರಲ್ಲಾಗಿದೆ. ಖಂಡಿತವಾಗಿಯೂ ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆಯುಳ್ಳವನೂ ಆಗಿರುವನು. وهي تجري بهم في موج كالجبال ونادى نوح ابنه وكان في معزل يا بني اركب معنا ولا تكن مع الكافرين. ಬೆಟ್ಟಗಳಂತಿರುವ ಅಲೆಗಳ ಮಧ್ಯೆ ಅದು ಅಂದರೆ ಹಡಗು ಅವರನ್ನು ಹೊತ್ತು ಚಲಿಸುತ್ತಿತ್ತು. ನೂಹ್ ತನ್ನ ಮಗನನ್ನು ಕರೆದರು. ಅವನು ದೂರದ ಒಂದು ಸ್ಥಳದಲ್ಲಿದ್ದನು. ಓ ನನ್ನ ಮಗನೇ, ನೀನು ನಮ್ಮೊಂದಿಗೆ ಹತ್ತು, ನೀನು ಸತ್ಯ ನಿಷೇಧಿಗಳಲ್ಲಿ ಸೇರಿದವನಾಗದಿರು. قال سآوي إلى جبل يعصمني من الماء قال لا عاصم اليوم من أمر الله إلا من رحم وحال بينهما الموج فكان من المغرقين. ಅವನು ಹೇಳಿದನು, ನೀರಿನಿಂದ ನನ್ನನ್ನು ಪಾರು ಮಾಡುವ ಯಾವುದಾದರೂ ಪರ್ವತದಲ್ಲಿ ನಾನು ಆಶ್ರಯ ಪಡೆಯುವೆನು. ನೂಹ್ ಹೇಳಿದರು, ಅಲ್ಲಾಹುವಿನ ಆಜ್ಞೆಯಿಂದ ರಕ್ಷಿಸುವವರು ಇಂದು ಯಾರೂ ಇಲ್ಲ, ಯಾರ ಮೇಲೆ ಅವನು ಕರುಣೆ ತೋರಿರುವನೋ ಅವರ ಹೊರತು. ಆಗ ಅವರಿಬ್ಬರ ಮಧ್ಯೆ ಅಲೆಯು ಅಡ್ಡವಾಗಿ ಎದ್ದಿತು. ಅವನು ಮುಳುಗಿ ನಾಶವಾದವರಲ್ಲಿ ಸೇರಿದವನಾದನು. وقيل يا أرض ابلعي ماءك ويا سماء أقلعي وغيض الماء وقضي الأمر واستوت على الجودي وقيل بعدا للقوم الظالمين. ಓ ಭೂಮಿಯೇ, ನಿನ್ನ ನೀರನ್ನು ನುಂಗಿಬಿಡು. ಓ ಆಕಾಶವೇ, ಮಳೆಯನ್ನು ನಿಲ್ಲಿಸು ಎಂದು ಆಜ್ಞಾಪಿಸಲಾಯಿತು. ನೀರು ಇಂಗಿ ಹೋಯಿತು ಮತ್ತು ವಿಧಿಯು ನೆರವೇರಿಸಲ್ಪಟ್ಟಿತು. ಅದು ಅಂದರೆ ಹಡಗು ಜೂದಿ ಪರ್ವತದ ಮೇಲೆ ಅಚಲವಾಗಿ ನಿಂತಿತು. ಅಕ್ರಮಿಗಳಾದ ಜನರಿಗೆ ಅಲ್ಲಾಹುವಿನ ಕಾರುಣ್ಯದಿಂದ ವಿದೂರತೆ ಇರಲಿ ಎಂದು ಹೇಳಲಾಯಿತು. ونادى نوح ربه فقال رب إن ابني من أهلي وإن وعدك الحق وأنت أحكم الحاكمين. ನೂಹ್ ತಮ್ಮ ರಬ್ಬನ್ನು ಅಂದರೆ ತಮ್ಮ ಪರಿಪಾಲಕನನ್ನು ಕರೆದು ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನನ್ನ ಮಗನು ನನ್ನ ಕುಟುಂಬಕ್ಕೆ ಸೇರಿದವನಾಗಿರುವನು. ಖಂಡಿತವಾಗಿಯೂ ನಿನ್ನ ವಾಗ್ದಾನವು ಸತ್ಯವಾಗಿದೆ. ತೀರ್ಪುಗಾರರ ಪೈಕಿ ನೀನು ಅತ್ಯುತ್ತಮ ತೀರ್ಪುಗಾರನಾಗಿರುವೆ. قال يا نوح إنه ليس من أهلك إنه عمل غير صالح فلا تسألني ما ليس لك به علم إني أعظك أن تكون من الجاهلين. ಅವನು ಅಂದರೆ ಅಲ್ಲಾಹು ಹೇಳಿದನು, ಓ ನೂಹ್, ಖಂಡಿತವಾಗಿಯೂ ಅವನು ತಮ್ಮ ಕುಟುಂಬಕ್ಕೆ ಸೇರಿದವನಲ್ಲ. ಖಂಡಿತವಾಗಿಯೂ ಅವನು ಒಳಿತಲ್ಲದ ಕರ್ಮವನ್ನು ಮಾಡಿದವನಾಗಿರುವನು. ಆದ್ದರಿಂದ ತಮಗೆ ಅರಿವಿಲ್ಲದಿರುವುದನ್ನು ನನ್ನಲ್ಲಿ ಬೇಡದಿರಿ. ತಾವು ಅರಿವಿಲ್ಲದವರ ಪೈಕಿ ಸೇರಿದವರಾಗಬಾರದೆಂದು ನಾನು ತಮಗೆ ಉಪದೇಶ ನೀಡುತ್ತಿರುವೆನು. قال رب إني أعوذ بك أن أسألك ما ليس لي به علم وإلا تغفر لي وترحمني أكن من الخاسرين. ಅವರು ಅಂದರೆ ನೂಹ್ ಹೇಳಿದರು, ನನ್ನ ರಬ್
ಅಂದರೆ ನನ್ನ ಪರಿಪಾಲಕನೇ, ನನಗೆ ಅರಿವಿಲ್ಲದಿರುವುದನ್ನು ನಿನ್ನಲ್ಲಿ ಬೇಡುವುದರಿಂದ ನಾನು ನಿನ್ನೊಂದಿಗೆ ಅಭಯ ಯಾಚಿಸುತ್ತಿರುವೆನು. ನೀನು ನನ್ನನ್ನು ಕ್ಷಮಿಸದಿದ್ದರೆ ಮತ್ತು ನನ್ನೊಂದಿಗೆ ಕರುಣೆ ತೋರದಿದ್ದರೆ ನಾನು ನಷ್ಟ ಹೊಂದಿದವರಲ್ಲಿ ಸೇರಿದವನಾಗುವೆನು. قيل يا نوح اهبط بسلام منا وبركات عليك وعلى أمم ممن معك وأمم سنمتعهم ثم يمسهم منا عذاب أليم. ಅವರೊಂದಿಗೆ ಹೇಳಲಾಯಿತು, ಓ ನೂಹ್, ನಮ್ಮ ವತಿಯ ಶಾಂತಿಯೊಂದಿಗೆ ಮತ್ತು ತಮಗೆ ಹಾಗೂ ತಮ್ಮ ಜೊತೆಯಲ್ಲಿರುವವರ ಜನತೆಗಳಿಗಿರುವ ಅನುಗ್ರಹಗಳೊಂದಿಗೆ ತಾವು ಇಳಿಯಿರಿ. ಆದರೆ ಬೇರೆ ಕೆಲವು ಜನರಿರುವರು, ಅವರಿಗೆ ನಾವು ಅನುಕೂಲತೆಗಳನ್ನು ದಯಪಾಲಿಸುವೆವು. ತರುವಾಯ ನಮ್ಮ ವತಿಯ ಯಾತನಾಮಯವಾದ ಶಿಕ್ಷೆಯು ಅವರನ್ನು ಸ್ಪರ್ಶಿಸಲಿದೆ. ತಿಲ್ಕ ಮಿನ್ ಅಂಬಾಇಲ್ ಗೈಬಿ ನೂಹಿಹಾ ಇಲೈಕ್ ಮಾ ಕುಂತ ತಅಲಮುಹಾ ಅಂತ ವಲಾ ಕೌಮುಕ ಮಿನ್ قبل هذا فاصبر إن العاقبة للمتقين. ಓ ಪ್ರವಾದಿಯವರೇ, ಇವು ಅಗೋಚರ ವೃತ್ತಾಂತಗಳಲ್ಲಿ ಸೇರಿದ್ದಾಗಿವೆ. ನಾವು ಇದನ್ನು ತಮಗೆ ದಿವ್ಯ ಸಂದೇಶವಾಗಿ ನೀಡುತ್ತಿರುವೆವು. ಇದಕ್ಕಿಂತ ಮುಂಚೆ ತಾವಾಗಲಿ ತಮ್ಮ ಜನತೆಯಾಗಲಿ ಇದನ್ನು ಅರಿತಿರಲಿಲ್ಲ. ಆದ್ದರಿಂದ ತಾವು ತಾಳ್ಮೆ ವಹಿಸಿರಿ. ಖಂಡಿತವಾಗಿಯೂ ಅತ್ಯುತ್ತಮ ಪರ್ಯಾವಸಾನವು ಭಯಭಕ್ತಿ ಪಾಲಿಸುವವರಿಗೆ ಆಗಿದೆ. وإلى عاد أخاهم هودا قال يا قوم اعبدوا الله ما لكم من إله غيره إن أنتم إلا مفترون. ಆದ್ ಸಮೂಹದೆಡೆಗೆ ಅವರ ಸಹೋದರರಾದ ಹೂದ್ರನ್ನು ನಾವು ಕಳುಹಿಸಿದೆವು. ಅವರು ಹೇಳಿದರು, ಓ ನನ್ನ ಜನರೇ, ನೀವು ಅಲ್ಲಾಹುವನ್ನು ಆರಾಧಿಸಿರಿ. ಅವನ ಹೊರತು ನಿಮಗೆ ಅನ್ಯ ಆರಾಧ್ಯರಿಲ್ಲ. ನೀವು ಕೇವಲ ಸುಳ್ಳು ಹೆಣೆಯುವವರು ಮಾತ್ರವಾಗಿರುವಿರಿ. ಯಾ ಕೌಮಿ ಲಾ ಅಸ್ಅಲುಕುಂ ಅಲೈಹಿ ಅಜ್ರಾ ಇನ್ ಅಜ್ರಿಯ ಇಲ್ಲಾ ಅಲಲ್ಲದೀ ಫತರನೀ ಅಫಲಾ ತಅಕಿಲೂನ್. ಓ ನನ್ನ ಜನರೇ, ಇದಕ್ಕಾಗಿ ನಾನು ನಿಮ್ಮೊಂದಿಗೆ ಯಾವುದೇ ಪ್ರತಿಫಲವನ್ನು ಬೇಡುವುದಿಲ್ಲ. ನನಗೆ ಪ್ರತಿಫಲ ನೀಡಬೇಕಾದವನು ನನ್ನನ್ನು ಸೃಷ್ಟಿಸಿದವನು ಮಾತ್ರವಾಗಿರುವನು. ನೀವು ಆಲೋಚಿಸುವುದಿಲ್ಲವೇ? ವಯಾ ಕೌಮಿ ಇಸ್ತಗ್ಫಿರೂ ರಬ್ಬಕುಂ ಥುಮ್ಮ ತೂಬೂ ಇಲೈಹಿ ಯುರ್ಸಿಲಿಸ್ ಸಲಾಅ ಅಲೈಕುಂ ಮಿದ್ರಾರಾ يرسل السماء عليكم مدرارا ويزدكم قوة إلى قوتكم ولا تتولوا مجرمين. ಓ ನನ್ನ ಜನರೇ, ನೀವು ನಿಮ್ಮ ರಬ್ಬಿನೊಂದಿಗೆ ಅಂದರೆ ನಿಮ್ಮ ಪರಿಪಾಲಕನೊಂದಿಗೆ ಪಾಪ ಮುಕ್ತಿಯನ್ನು ಬೇಡಿರಿ. ತರುವಾಯ ಅವನೆಡೆಗೆ ಪಶ್ಚಾತ್ತಾಪಪಟ್ಟು ಮರಳಿರಿ. ಅವನು ನಿಮಗೆ ಹೇರಳವಾಗಿ ಮಳೆಯನ್ನು ಸುರಿಸಿಕೊಡುವನು. ನಿಮ್ಮ ಶಕ್ತಿಗೆ ಅವನು ಇನ್ನಷ್ಟು ಶಕ್ತಿಯನ್ನು ಸೇರಿಸಿಕೊಡುವನು. ನೀವು ಅಪರಾಧಿಗಳಾಗಿ ವಿಮುಖರಾಗದಿರಿ. قالوا يا هود ما جئتنا ببينة وما نحن بتاركي آلهتنا عن قولك وما نحن بتاركي آلهتنا عن قولك وما نحن لك بمؤمنين. ಅವರು ಹೇಳಿದರು, ಓ ಹೂದ್, ತಾವು ನಮಗೆ ಸ್ಪಷ್ಟವಾದ ಯಾವುದೇ ಪುರಾವೆಯನ್ನು ತಂದಿಲ್ಲ. ತಮ್ಮ ಮಾತಿನಿಂದಾಗಿ ನಾವು ನಮ್ಮ ಆರಾಧ್ಯರನ್ನು ಕೈಬಿಡಲಾರೆವು.
ನಾವು ತಮ್ಮಲ್ಲಿ ವಿಶ್ವಾಸವನ್ನು ಇಡಲಾರೆವು. ಇನ್ ನಕೂಲು ಇಲ್ಲಾ ಅತರಾಕ ಬಅದು ಆಲಿಹತಿನಾ ಬಿಸೂ قال إني أشهد الله واشهدوا أني بريء مما تشركون من دونه فكيدوني جميعا ثم لا تنظرون. ನಮ್ಮ ಆರಾಧ್ಯರ ಪೈಕಿ ಕೆಲವರು ತಮಗೆ ಯಾವುದೋ ಕೆಡುಕನ್ನು ತಗಲಿಸಿರುವರು ಎಂದು ಮಾತ್ರವಾಗಿದೆ ನಮಗೆ ಹೇಳಲಿಕ್ಕಿರುವುದು. ಹೂದ್ ಹೇಳಿದರು, ನೀವು ಅಲ್ಲಾಹುವಿನೊಂದಿಗೆ ಸಹಭಾಗಿಯನ್ನಾಗಿ ಮಾಡುತ್ತಿರುವ ಎಲ್ಲದರಿಂದಲೂ ನಾನು ವಿಮುಕ್ತನಾಗಿರುವೆನು ಎಂಬುದಕ್ಕೆ ನಾನು ಅಲ್ಲಾಹುವನ್ನು ಸಾಕ್ಷಿಯಾಗಿಸುತ್ತಿರುವೆನು. ನೀವು ಅದಕ್ಕೆ ಸಾಕ್ಷಿಗಳಾಗಿರಿ. ಆದ್ದರಿಂದ ನೀವು ಒಟ್ಟಾಗಿ ನನ್ನ ವಿರುದ್ಧ ಸಂಚು ಹೂಡಿರಿ. ತರುವಾಯ ನನಗೆ ಸ್ವಲ್ಪವೂ ಕಾಲಾವಕಾಶವನ್ನು ನೀಡದಿರಿ. ಇನ್ನೀ ತವಕ್ಕಲ್ತು ಅಲಲ್ಲಾಹಿ ರಬ್ಬಿ ವ ರಬ್ಬಿಕುಂ ಮಾ ಮಿನ್ ದಾಬ್ಬತಿನ್ ಇಲ್ಲಾ ಹುವ ಆಖಿದುನ್ ಬಿನಾಸಿಯತಿಹಾ ಇನ್ನ ರಬ್ಬಿ ಅಲಾ ಸಿರಾತಿನ್ ಮುಸ್ತಕೀಂ. ನಾನು ನನ್ನ ಮತ್ತು ನಿಮ್ಮ ರಬ್ಬ್ ಆಗಿರುವ, ಅಂದರೆ ಪರಿಪಾಲಕನಾಗಿರುವ ಅಲ್ಲಾಹುವಿನ ಮೇಲೆ ಭರವಸೆ ಇಟ್ಟಿರುವೆನು. ಯಾವುದೇ ಜೀವಿಯೂ ಇರಲಾರದು ಅದರ ಮುಂದಲೆಯೂ ಅವನ ವಶದಲ್ಲಿರುವ ಹೊರತು. ಖಂಡಿತವಾಗಿಯೂ ನನ್ನ ರಬ್, ಅಂದರೆ ನನ್ನ ಪರಿಪಾಲಕ ನೇರವಾದ ಮಾರ್ಗದಲ್ಲಿರುವನು. ಫಇನ್ ತವಲ್ಲೌ ಫಕದ್ ಅಬ್ಲಗ್ತುಕುಂ ಮಾ ಉರ್ಸಿಲ್ತು ಬಿಹಿ ಇಲೈಕುಂ ويستخلف ربي قوما غيركم ولا تضرونه شيئا إن ربي على كل شيء حفيظ. ನೀವೇನಾದರೂ ವಿಮುಖರಾಗುವುದಾದರೆ ನನ್ನನ್ನು ನಿಮ್ಮೆಡೆಗೆ ಯಾವುದರೊಂದಿಗೆ ಕಳುಹಿಸಲಾಗಿದೆಯೋ ಅದನ್ನು ನಾನು ನಿಮಗೆ ತಲುಪಿಸಿಕೊಟ್ಟಿರುವೆನು. ನನ್ನ ರಬ್, ಅಂದರೆ ನನ್ನ ಪರಿಪಾಲಕ, ನಿಮ್ಮ ಹೊರತಾದ ಬೇರೊಂದು ಜನತೆಯನ್ನು ಉತ್ತರಾಧಿಕಾರಿಯಾಗಿ ತರುವನು. ಅವನಿಗೆ ಯಾವುದೇ ಹಾನಿಯನ್ನು ಮಾಡಲು ನಿಮ್ಮಿಂದ ಸಾಧ್ಯವಾಗಲಾರದು. ಖಂಡಿತವಾಗಿಯೂ ನನ್ನ ರಬ್, ಅಂದರೆ ನನ್ನ ಪರಿಪಾಲಕ, ಸರ್ವ ವಸ್ತುಗಳ ಸಂರಕ್ಷಕನಾಗಿರುವನು. ವಲಮ್ಮಾ ಜಾಅ ಅಮ್ರುನಾ ನಜ್ಜೈನಾ ಹೂದನ್ ವಲ್ಲದೀನ ಆಮನೂ ಮಅಹು ಬಿರಹ್ಮತಿನ್ ಮಿನ್ನಾ ونجيناهم من عذاب غليظ. ನಮ್ಮ ಆಜ್ಞೆಯು ಬಂದಾಗ ಹೂದ್ರನ್ನು ಮತ್ತು ಅವರ ಜೊತೆಗೆ ವಿಶ್ವಾಸವಿಟ್ಟವರನ್ನು ನಾವು ನಮ್ಮ ವತಿಯ ಕರುಣೆಯಿಂದಾಗಿ ರಕ್ಷಿಸಿದೆವು. ನಾವು ಅವರನ್ನು ಕಠೋರವಾದ ಶಿಕ್ಷೆಯಿಂದ ರಕ್ಷಿಸಿದೆವು. وَتِلْكَ عَادٌ جَحَدُوا بِآيَاتِ رَبِّهِمْ وَعَصَوْا رُسُلَهُ وَاتَّبَعُوا أَمْرَ كُلِّ جَبَّارٍ عَنِيدٍ. ಅದಾಗಿದೆ ಆದ್ ಜನಾಂಗ. ಅವರು ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ದೃಷ್ಟಾಂತಗಳನ್ನು ನಿಷೇಧಿಸಿದರು, ಅವನ ಸಂದೇಶವಾಹಕರನ್ನು ಧಿಕ್ಕರಿಸಿದರು ಮತ್ತು ಹಠಮಾರಿಗಳಾದ ಸರ್ವ ಸ್ವೇಚ್ಛಾಧಿಪತಿಗಳ ಆದೇಶವನ್ನು ಅನುಸರಿಸಿದರು. وَأُتْبِعُوا فِي هَذِهِ الدُّنْيَا لَعْنَةً وَيَوْمَ الْقِيَامَةِ أَلَا إِنَّ عَادًا كَفَرُوا رَبَّهُمْ أَلَا بُعْدًا لِعَادٍ قَوْمِ هُودٍ. ಇಹಲೋಕದಲ್ಲೂ ಪುನರುತ್ಥಾನ ದಿನದಲ್ಲೂ ಶಾಪವನ್ನು ಅವರ ಹಿಂದೆಯೇ ಕಳುಹಿಸಲಾಗಿರುವುದು. ಅರಿಯಿರಿ, ಖಂಡಿತವಾಗಿಯೂ ಆದ್ ಜನಾಂಗದವರು ಅವರ ರಬ್ಬನ್ನು, ಅಂದರೆ ಅವರ ಪರಿಪಾಲಕನನ್ನು ನಿಷೇಧಿಸಿದರು. ಅರಿಯಿರಿ,
ಹೂದ್ರ ಜನತೆಯಾಗಿರುವ ಆ ಜನಾಂಗಕ್ಕೆ ಅಲ್ಲಾಹುವಿನ ಕಾರುಣ್ಯದಿಂದ ವಿದೂರತೆ ಇರಲಿ. وإلى ثمود أخاهم صالحا قال يا قوم اعبدوا الله ما لكم من إله غيره هو أنشأكم من الأرض واستعمركم فيها فاستغفروه ثم توبوا إليه إن ربي قريب مجيب. ಸಮೂದ್ ಜನಾಂಗದೆಡೆಗೆ ಅವರ ಸಹೋದರರಾದ ಸ್ವಾಲಿಹರನ್ನು ನಾವು ಕಳುಹಿಸಿದೆವು. ಅವರು ಹೇಳಿದರು, ಓ ನನ್ನ ಜನರೇ, ನೀವು ಅಲ್ಲಾಹುವನ್ನು ಆರಾಧಿಸಿರಿ. ಅವನ ಹೊರತು ನಿಮಗೆ ಅನ್ಯ ಆರಾಧ್ಯರಿಲ್ಲ. ಅವನು ನಿಮ್ಮನ್ನು ಭೂಮಿಯಿಂದ ಬೆಳೆಸಿದನು ಮತ್ತು ಅಲ್ಲಿ ನಿಮಗೆ ನೆಲೆಬೀಡನ್ನು ಒದಗಿಸಿದನು. ಆದ್ದರಿಂದ ನೀವು ಅವನೊಂದಿಗೆ ಪಾಪ ಮುಕ್ತಿಯನ್ನು ಬೇಡಿರಿ. ತರುವಾಯ ಅವನೆಡೆಗೆ ಪಶ್ಚಾತ್ತಾಪ ಪಟ್ಟು ಮರಳಿರಿ. ಖಂಡಿತವಾಗಿಯೂ ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ಅತಿ ನಿಕಟನೂ ಪ್ರಾರ್ಥನೆಗೆ ಉತ್ತರ ನೀಡುವವನೂ ಆಗಿರುವನು. قالوا يا صالح قد كنت فينا مرجوا قبل هذا أتنهانا أن نعبد ما يعبد آباؤنا وإننا لفي شك مما تدعونا إليه مريب. ಅವರು ಹೇಳಿದರು, ಓ ಸ್ವಾಲಿಹ್, ತಾವು ಇದಕ್ಕೆ ಮುಂಚೆ ನಮ್ಮಲ್ಲಿ ಒಬ್ಬ ಆಶಾಪೂರ್ಣ ವ್ಯಕ್ತಿಯಾಗಿದ್ದಿರಿ. ನಮ್ಮ ಪೂರ್ವಿಕರು ಏನನ್ನು ಆರಾಧಿಸುತ್ತಿದ್ದರೋ ಅದನ್ನು ನಾವು ಆರಾಧಿಸುವುದರಿಂದ ತಾವು ನಮ್ಮನ್ನು ತಡೆಯುತ್ತಿರುವಿರಾ? ತಾವು ನಮ್ಮನ್ನು ಯಾವುದರೆಡೆಗೆ ಆಹ್ವಾನಿಸುತ್ತಿರುವಿರೋ ಅದರ ಬಗ್ಗೆ ನಾವು ಅವಿಶ್ವಾಸ ಹುಟ್ಟಿಸುವಂತಹ ಸಂದೇಹದಲ್ಲಿರುವೆವು. قال يا قوم أرأيتم إن كنت على بينة من ربي وآتاني منه رحمة فمن ينصرني من الله إن عصيته فما تزيدونني غير تخسير. ಸ್ವಾಲಿಹ್ ಹೇಳಿದರು, ಓ ನನ್ನ ಜನರೇ, ನೀವು ಆಲೋಚಿಸಿರುವಿರಾ, ನಾನು ನನ್ನ ರಬ್ಬಿನ ಅಂದರೆ ನನ್ನ ಪರಿಪಾಲಕನ ವತಿಯ ಸ್ಪಷ್ಟವಾದ ಪುರಾವೆಯನ್ನು ಅವಲಂಬಿಸಿದವನಾಗಿರುವಾಗ ಮತ್ತು ತನ್ನ ವತಿಯ ಕಾರುಣ್ಯವನ್ನು ಅವನು ನನಗೆ ದಯಪಾಲಿಸಿರುವಾಗ ನಾನು ಅವನನ್ನು ಧಿಕ್ಕರಿಸುವುದಾದರೆ ಅಲ್ಲಾಹುವಿನ ಶಿಕ್ಷೆಯಿಂದ ನನ್ನನ್ನು ರಕ್ಷಿಸುವುದಕ್ಕಾಗಿ ನನ್ನ ನೆರವಿಗೆ ಬರುವವರು ಯಾರಿರುವರು? ನೀವು ನನಗೆ ನಷ್ಟವನ್ನೇ ಹೊರತು ಬೇರೇನನ್ನು ಅಧಿಕಗೊಳಿಸಲಾರಿರಿ. ويا قوم هذه ناقة الله لكم آية فذروها تأكل في أرض الله ولا تمسوها بسوء فيأخذكم عذاب قريب. ಓ ನನ್ನ ಜನರೇ, ಇದು ನಿಮಗೆ ದೃಷ್ಟಾಂತವಾಗಿರುವ ಅಲ್ಲಾಹುವಿನ ಒಂಟೆಯಾಗಿದೆ. ಆದ್ದರಿಂದ ಅದನ್ನು ಬಿಟ್ಟು ಬಿಡಿರಿ. ಅಲ್ಲಾಹುವಿನ ಭೂಮಿಯಲ್ಲಿ ಅದು ಮೇಯುತ್ತಿರಲಿ. ಯಾವುದೇ ಹಾನಿಯೊಂದಿಗೂ ಅದನ್ನು ಮುಟ್ಟದಿರಿ. ಹಾಗೇನಾದರೂ ಆದರೆ ಸನಿಹದಲ್ಲೇ ಇರುವ ಶಿಕ್ಷೆಯು ನಿಮ್ಮನ್ನು ಹಿಡಿಯುವುದು. فعقروها فقال تمتعوا في داركم 3 أيام ذلك وعد غير مكذوب. ಆದರೆ ಅವರು ಅದನ್ನು ಕಡಿದು ಸಾಯಿಸಿದರು. ಆಗ ಸ್ವಾಲಿಹ್ ಹೇಳಿದರು, 3 ದಿನಗಳ ಕಾಲ ನೀವು ನಿಮ್ಮ ಮನೆಗಳಲ್ಲಿ ಸುಖವಾಗಿರಿ, ಅಷ್ಟರಲ್ಲಿ ಶಿಕ್ಷೆಯು ಬರಲಿರುವುದು. ಇದು ಹುಸಿಯಾಗಿಸಲು ಸಾಧ್ಯವಾಗದ ಒಂದು ವಾಗ್ದಾನವಾಗಿದೆ. فلما جاء أمرنا نجينا صالحا والذين آمنوا معه برحمة منا ومن خزي يومئذ إن ربك هو القوي العزيز. ತರುವಾಯ ನಮ್ಮ ಆಜ್ಞೆಯು ಬಂದಾಗ
ನಾವು ನಮ್ಮ ಕಾರುಣ್ಯದಿಂದಾಗಿ ಸ್ವಾಲಿಹ್ ಮತ್ತು ಅವರ ಜೊತೆಗೆ ವಿಶ್ವಾಸವಿಟ್ಟವರನ್ನು ರಕ್ಷಿಸಿದೆವು. ಆ ದಿನದ ಅಪಮಾನದಿಂದಲೂ ಅವರನ್ನು ಕಾಪಾಡಿದೆವು. ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಬಲಿಷ್ಠನೂ ಪ್ರತಾಪಶಾಲಿಯೂ ಆಗಿರುವನು. وأخذ الذين ظلموا الصيحة فأصبحوا في ديارهم جاثمين. ಅಕ್ರಮವೆಸಗಿದವರನ್ನು ಘೋರವಾದ ಒಂದು ಶಬ್ದವು ಹಿಡಿದು ಬಿಟ್ಟಿತು. ಪ್ರಭಾತವಾದಾಗ ಅವರು ತಮ್ಮ ಮನೆಗಳಲ್ಲಿ ಅಧೋಮುಖರಾಗಿ ಬಿದ್ದಿದ್ದರು. كأن لم يغنوا فيها ألا إن ثمود كفروا ربهم ألا بعدا لثمود. ಅವರು ಅಲ್ಲಿ ವಾಸಿಸಿರಲೇ ಇಲ್ಲ ಎಂಬಂತೆ ನಿರ್ನಾಮವಾದರು. ಅರೀರಿ, ಖಂಡಿತವಾಗಿಯೂ ಸಮೂದ್ ಜನಾಂಗದವರು ತಮ್ಮ ರಬ್ಬನ್ನು ಅಂದರೆ ತಮ್ಮ ಪರಿಪಾಲಕನನ್ನು ನಿಷೇಧಿಸಿದರು. ಅರೀರಿ, ಸಮೂದ್ ಜನಾಂಗದವರಿಗೆ ಅಲ್ಲಾಹುವಿನ ಕಾರುಣ್ಯದಿಂದ ವಿದೂರತೆ ಇರಲಿ. وَلَقَدْ جَاءَتْ رُسُلُنَا إِبْرَاهِيمَ بِالْبُشْرَى قَالُوا سَلَامًا قَالَ سَلَامٌ فَمَا لَبِثَ أَنْ جَاءَ بِعِجْلٍ حَنِيذٍ. ನಮ್ಮ ದೂತರು ಇಬ್ರಾಹಿಂರ ಬಳಿಗೆ ಶುಭವಾರ್ತೆಯೊಂದಿಗೆ ಬಂದರು. ಅವರು ಹೇಳಿದರು ಸಲಾಂ. ಇಬ್ರಾಹಿಂ ಹೇಳಿದರು ಸಲಾಂ. ಹೆಚ್ಚು ತಡ ಮಾಡದೆ ಅವರು ಹುರಿದ ಕರುವೊಂದನ್ನು ತಂದರು. فَلَمَّا رَأَى أَيْدِيَهُمْ لَا تَصِلُ إِلَيْهِ نَكِرَهُمْ وَأَوْجَسَ مِنْهُمْ خِيفَةً قَالُوا لَا تَخَفْ إِنَّا أُرْسِلْنَا إِلَى قَوْمِ لُوطٍ. ಆದರೆ ಅವರ ಕೈಗಳು ಅದರೆಡೆಗೆ ಅಂದರೆ ಆಹಾರದೆಡೆಗೆ ತಲುಪದಿರುವುದನ್ನು ಕಂಡಾಗ ಅವರಿಗೆ ಅಂದರೆ ಇಬ್ರಾಹಿಂರಿಗೆ ಅವರ ಬಗ್ಗೆ ಶಂಕೆಯುಂಟಾಯಿತು. ಅವರ ಬಗ್ಗೆ ಅವರಿಗೆ ಭಯ ಉಂಟಾಯಿತು. ಅವರು ಹೇಳಿದರು, ತಾವು ಭಯಪಡದಿರಿ, ನಮ್ಮನ್ನು ಕಳುಹಿಸಲಾಗಿರುವುದು ಲೂತ್ರ ಜನತೆಯೆಡೆಗಾಗಿದೆ. وامرأته قائمة فضحكت فبشرناها بإسحاق ومن وراء إسحاق يعقوب. ಅವರ ಅಂದರೆ ಇಬ್ರಾಹಿಂರ ಪತ್ನಿ ಅಲ್ಲಿ ನಿಂತಿದ್ದರು. ಅವರು ನಕ್ಕರು. ಆಗ ನಾವು ಅವರಿಗೆ ಅಂದರೆ ಪತ್ನಿಗೆ ಇಸ್ಹಾಕ್ರ ಬಗ್ಗೆ ಮತ್ತು ಇಸ್ಹಾಕ್ರ ಹಿಂದೆಯೇ ಯಾಕೂಬ್ರ ಬಗ್ಗೆ ಶುಭವಾರ್ತೆ ನೀಡಿದೆವು. قالت يا ويلتى أألد وأنا عجوز وهذا بعلي شيخا إن هذا لشيء عجيب. ಅವರು ಅಂದರೆ ಪತ್ನಿ ಹೇಳಿದರು, ಅಯ್ಯೋ ನನ್ನ ಪಾಡೆ, ನಾನೋರ್ವ ವೃದ್ಧೆಯಾಗಿದ್ದು ಹೆರುವುದೇ. ಈ ನನ್ನ ಪತಿ ಒಬ್ಬ ವೃದ್ಧನಾಗಿರುವರು. ಖಂಡಿತವಾಗಿಯೂ ಇದೊಂದು ಅಚ್ಚರಿದಾಯಕ ವಿಷಯವೇ ಆಗಿದೆ. قالوا أتعجبين من أمر الله رحمة الله وبركاته عليكم أهل البيت إنه حميد مجيد. ಅವರು ಅಂದರೆ ದೂತರು ಹೇಳಿದರು, ಅಲ್ಲಾಹುವಿನ ಆಜ್ಞೆಯ ಬಗ್ಗೆ ತಾವು ಅಚ್ಚರಿ ಪಡುತ್ತಿರುವಿರಾ? ಓ ಇಬ್ರಾಹಿಂ ಕುಟುಂಬದವರೇ, ನಿಮ್ಮ ಮೇಲೆ ಅಲ್ಲಾಹುವಿನ ಕರುಣೆಯೂ ಅನುಗ್ರಹಗಳೂ ಇರಲಿ. ಖಂಡಿತವಾಗಿಯೂ ಅವನು ಸ್ತುತ್ಯರ್ಹನೂ ಮಹಿಮೆಯುಳ್ಳವನೂ ಆಗಿರುವನು. فلما ذهب عن إبراهيم الروع وجاءته البشرى يجادلنا في قوم لوط. ತರುವಾಯ ಇಬ್ರಾಹಿಂರಿಂದ ಭಯವು ನೀಗಿದಾಗ ಮತ್ತು ಅವರಿಗೆ ಶುಭವಾರ್ತೆಯು ತಲುಪಿದಾಗ ಅವರು ಲೂತ್ರ ಜನತೆಯ ಬಗ್ಗೆ ನಮ್ಮೊಂದಿಗೆ ತರ್ಕಿಸತೊಡಗಿದರು. ಇನ್ನ ಇಬ್ರಾಹಿಮ ಲಹಲೀಮುನ್ ಅವ್ವಾಹುಂ ಮುನೀಬ್.
ಖಂಡಿತವಾಗಿಯೂ ಇಬ್ರಾಹಿಂ ಸಹನಾಶೀಲರು, ಅತ್ಯಂತ ಅನುಕಂಪವುಳ್ಳವರು, ಪಶ್ಚಾತ್ತಾಪ ಪಡುವವರು ಆಗಿದ್ದರು. ಯಾ ಇಬ್ರಾಹಿಂ ಅಅರಿದ್ ಅನ್ ಹಾದಾ ಇನ್ನಹು قد جاء أمر ربك وإنهم آتيهم عذاب غير مردود. ಓ ಇಬ್ರಾಹಿಂ, ತಾವು ಇದರಿಂದ ವಿಮುಖರಾಗಿರಿ. ಖಂಡಿತವಾಗಿಯೂ ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ಆಜ್ಞೆಯು ಬಂದು ಬಿಟ್ಟಿದೆ. ಖಂಡಿತವಾಗಿಯೂ ರದ್ದುಗೊಳಿಸಲಾಗದ ಶಿಕ್ಷೆಯು ಅವರೆಡೆಗೆ ಬರಲಿರುವುದು. ولما جاءت رسلنا لوطا سيء بهم وضاق بهم ذرعا وقال هذا يوم عصيب. ನಮ್ಮ ದೂತರು, ಅಂದರೆ ಮಲಕ್ಗಳು ಲೂತ್ರ ಬಳಿಗೆ ಬಂದಾಗ ಅವರ ವಿಷಯದಲ್ಲಿ ಲೂತ್ರಿಗೆ ಸಂಕಟ ಉಂಟಾಯಿತು. ಅವರ ಬಗ್ಗೆ ನೆನೆದು ಅವರಿಗೆ ಮನಪ್ರಯಾಸ ಉಂಟಾಯಿತು. ಅವರು ಹೇಳಿದರು, ಇದೊಂದು ಸಂಕಟದಾಯಕ ದಿನವಾಗಿದೆ. وجاءه قومه يهرعون إليه ومن قبل كانوا يعملون السيئات قال يا قوم هؤلاء بناتي هن أطهر لكم فاتقوا الله ولا تخزون في ضيفي أليس منكم رجل رشيد. ಲೂತ್ರ ಜನರು ಅವರೆಡೆಗೆ ಧಾವಿಸಿ ಬಂದರು. ಅವರು ಮುಂಚಿನಿಂದಲೇ ದುಷ್ಕೃತ್ಯಗಳನ್ನು ಮಾಡುವವರಾಗಿದ್ದರು. ಲೂತ್ ಹೇಳಿದರು, ಓ ನನ್ನ ಜನರೇ, ನನ್ನ ಹೆಣ್ಣು ಮಕ್ಕಳು ಇಲ್ಲಿರುವರು. ನೀವು ಅವರನ್ನು ವಿವಾಹವಾಗುವುದಾದರೆ ಅವರು ನಿಮಗೆ ಅತ್ಯಂತ ಪರಿಶುದ್ಧರಾಗಿರುವರು. ಆದ್ದರಿಂದ ನೀವು ಅಲ್ಲಾಹ್ವನ್ನು ಭಯಪಡಿರಿ ಮತ್ತು ನನ್ನ ಅತಿಥಿಗಳ ವಿಷಯದಲ್ಲಿ ನನ್ನನ್ನು ಅಪಮಾನಿಸದಿರಿ. ನಿಮ್ಮ ಪೈಕಿ ವಿವೇಚನೆ ಇರುವ ಪುರುಷನಾರೂ ಇಲ್ಲವೇ? قالوا لقد علمت ما لنا في بناتك من حق وإنك لتعلم ما نريد. ಅವರು ಹೇಳಿದರು, ತಮ್ಮ ಹೆಣ್ಮಕ್ಕಳ ಯಾವುದೇ ಅಗತ್ಯವೂ ನಮಗಿಲ್ಲವೆಂದು ತಾವು ಖಂಡಿತವಾಗಿಯೂ ಅರಿತಿರುವಿರಿ. ನಾವು ಏನನ್ನು ಬಯಸುತ್ತಿರುವೆವು ಎಂಬುದನ್ನು ತಾವು ಚೆನ್ನಾಗಿ ಅರಿತಿರುವಿರಿ. قال لو أن لي بكم قوة أو آوي إلى ركن شديد. ಲೂತ್ ಹೇಳಿದರು, ನಿಮ್ಮನ್ನು ತಡೆಯುವ ಶಕ್ತಿ ನನಗಿರುತ್ತಿದ್ದರೆ ಅಥವಾ ಒಬ್ಬ ಬಲಿಷ್ಠ ಸಹಾಯಕನ ಆಶ್ರಯವನ್ನು ನಾನು ಪಡೆಯುವಂತಿರುತ್ತಿದ್ದರೆ. قالوا يا لوط إنا رسل ربك لن يصلوا إليك فأسر بأهلك بقطع من الليل ولا يلتفت منكم أحد إلا امرأتك إنه مصيبها ما أصابهم إن موعدهم الصبح أليس الصبح بقريب. ಅವರು, ಅಂದರೆ ಮಲಕುಗಳು ಹೇಳಿದರು, ಓ ಲೂತ್, ಖಂಡಿತವಾಗಿಯೂ ನಾವು ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ದೂತರಾಗಿರುವೆವು. ತಮ್ಮ ಬಳಿ ತಲುಪಲು ಅವರಿಗೆ ಸಾಧ್ಯವಾಗಲಾರದು. ಆದ್ದರಿಂದ ತಾವು ರಾತ್ರಿಯ ಒಂದು ಹಂತದಲ್ಲಿ ತಮ್ಮ ಕುಟುಂಬದೊಂದಿಗೆ ಯಾತ್ರೆ ಹೊರಡಿರಿ. ನಿಮ್ಮ ಪೈಕಿ ಯಾರೂ ಹಿಂದಿರುಗಿ ನೋಡದಿರಲಿ, ಆದರೆ ತಮ್ಮ ಪತ್ನಿಯ ಹೊರತು. ಖಂಡಿತವಾಗಿಯೂ ಅವರಿಗೆ ಜನರಿಗೆ ಬಾಧಿಸುವ ಶಿಕ್ಷೆಯು ಆಕೆಗೂ ಬಾಧಿಸುವುದು. ಖಂಡಿತವಾಗಿಯೂ ಪ್ರಭಾತವು ಅವರಿಗೋಸ್ಕರ ನಿರ್ಣಯಿಸಲಾಗಿರುವ ಅವಧಿಯಾಗಿದೆ. ಪ್ರಭಾತವು ಸನಿಹದಲ್ಲೇ ಇಲ್ಲವೇ? فلما جاء أمرنا جعلنا عاليها سافلها وأمطرنا عليها حجارة من سجيل منضود.
ತರುವಾಯ ನಮ್ಮ ಆಜ್ಞೆಯು ಬಂದಾಗ ನಾವು ಅದನ್ನು ಅಂದರೆ ಆ ನಾಡನ್ನು ಬುಡಮೇಲುಗೊಳಿಸಿದೆವು ಮತ್ತು ಅವರ ಮೇಲೆ ಪದರ ಪದರವಾಗಿ ಸುಟ್ಟ ಇಟ್ಟಿಗೆಗಳ ಮಳೆಯನ್ನು ಸುರಿಸಿದೆವು. ಮುಸವ್ವಮತನ್ ಇಂದ ರಬ್ಬಿಕ್ ವಮಾ ಹಿಯ ಮಿನಲ್ ಝಾಲಿಮೀನ ಬಿಬঈದ್. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಬಳಿ ಗುರುತು ಹಾಕಲಾಗಿರುವ ಇಟ್ಟಿಗೆಗಳು ಅದು ಅಕ್ರಮಿಗಳಿಂದ ಹೆಚ್ಚು ದೂರವಾಗಿಲ್ಲ. ವಇಲಾ ಮದಿಯನ ಅಖಾಹುಂ ಶುಐಬಾ قال يا قوم اعبدوا الله ما لكم من إله غيره ولا تنقصوا المكيال والميزان إني أراكم بخير وإني أخاف عليكم عذاب يوم محيط. ಮದಿಯನ್ ಜನಾಂಗದೆಡೆಗೆ ಅವರ ಸಹೋದರರಾದ ಶುಐಬ್ರನ್ನು ನಾವು ಕಳುಹಿಸಿದೆವು. ಅವರು ಹೇಳಿದರು, ಓ ನನ್ನ ಜನರೇ, ನೀವು ಅಲ್ಲಾಹುವನ್ನು ಆರಾಧಿಸಿರಿ, ಅವನ ಹೊರತು ನಿಮಗೆ ಅನ್ಯ ಆರಾಧ್ಯರಿಲ್ಲ. ಅಳತೆ ಮತ್ತು ತೂಕದಲ್ಲಿ ನೀವು ಕಡಿಮೆ ಮಾಡದಿರಿ. ಖಂಡಿತವಾಗಿಯೂ ನೀವು ಏಳಿಗೆಯಲ್ಲಿರುವುದಾಗಿ ನಾನು ಕಾಣುತ್ತಿರುವೆನು. ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸುವ ದಿನವೊಂದರ ಶಿಕ್ಷೆಯನ್ನು ಖಂಡಿತವಾಗಿಯೂ ನಾನು ನಿಮ್ಮ ಮೇಲೆ ಭಯಪಡುತ್ತಿರುವೆನು. وَيَا قَوْمِ أَوْفُوا الْمِكْيَالَ وَالْمِيزَانَ بِالْقِسْطِ وَلَا تَبْخَسُوا النَّاسَ أَشْيَاءَهُمْ وَلَا تَعْثَوْا فِي الْأَرْضِ مُفْسِدِينَ. ಓ ನನ್ನ ಜನರೇ, ಅಳತೆ ಮತ್ತು ತೂಕವನ್ನು ನ್ಯಾಯಬದ್ಧವಾದ ರೀತಿಯಲ್ಲಿ ಪೂರ್ಣವಾಗಿ ಕೊಡಿರಿ. ಜನರಿಗೆ ಅವರ ವಸ್ತುಗಳನ್ನು ಕಡಿಮೆ ಮಾಡದಿರಿ. ವಿನಾಶಕಾರಿಗಳಾಗಿರುತ್ತಾ ಭೂಮಿಯಲ್ಲಿ ಕ್ಷೋಭೆಯನ್ನುಂಟು ಮಾಡದಿರಿ. ಬಕಿಯತುಲ್ಲಾಹಿ ಖೈರುಲ್ ಲಕುಂ ಇನ್ ಕುಂತುಂ ಮುಅ್ಮಿನೀನ್ ವಮಾ ಅನ ಅಲೈಕುಂ ಬಿಹಫೀಜ್. ನೀವು ವಿಶ್ವಾಸಿಗಳಾಗಿದ್ದರೆ ಅಲ್ಲಾಹು ಬಾಕಿ ಉಳಿಸಿಕೊಡುವವುಗಳು ನಿಮಗೆ ಅತ್ಯುತ್ತಮವಾಗಿವೆ. ನಾನು ನಿಮ್ಮ ಮೇಲೆ ಕಾವಲುಗಾರನೇನೂ ಅಲ್ಲ. ಕಾಲೂ ಯಾ ಶುಐಬ್ ಅಸಲಾತುಕ ತಅಮುರುಕ ಅನ್ ನತ್ರುಕ ಮಾ ಯಅಬುದು ಆಬಾಉನಾ ಔ ಅನ್ ನಫ್ಅಲ ಫೀ ಅಮ್ವಾಲಿನಾ ಮಾ ನಶಾ ಇನ್ನಕ ಲಅಂತಲ್ ಹಲೀಮುರ್ ರಶೀದ್. ಅವರು ಹೇಳಿದರು, ಓ ಶುಐಬ್, ನಮ್ಮ ಪೂರ್ವಿಕರು ಆರಾಧಿಸುತ್ತಾ ಬಂದಿರುವುದನ್ನು ನಾವು ವರ್ಜಿಸಬೇಕೆಂದು ಅಥವಾ ನಮ್ಮ ಸಂಪತ್ತುಗಳಲ್ಲಿ ನಾವಿಚ್ಛಿಸುವ ಪ್ರಕಾರ ವ್ಯವಹರಿಸಬಾರದೆಂದು ತಮ್ಮ ನಮಾಜ್ ತಮಗೆ ಆದೇಶಿಸುತ್ತಿದೆಯೇ? ಖಂಡಿತವಾಗಿಯೂ ತಾವು ಸಹನಶೀಲರೂ ವಿವೇಚನೆಯುಳ್ಳವರೂ ಆಗಿರುವಿರಿ. قال يا قوم أرأيتم إن كنت على بينة من ربي ورزقني منه رزقا حسنا وما أريد أن أخالفكم إلى ما أنهاكم عنه إن أريد إلا الإصلاح ما استطعت وما توفيقي إلا بالله عليه توكلت وإليه أنيب. ಅವರು ಅಂದರೆ ಶುಐಬ್ ಹೇಳಿದರು, ಓ ನನ್ನ ಜನರೇ, ನೀವು ಆಲೋಚಿಸಿ ನೋಡಿರುವಿರಾ, ನಾನು ನನ್ನ ರಬ್ಬಿನ ಅಂದರೆ ನನ್ನ ಪರಿಪಾಲಕನ ವತಿಯ ಸ್ಪಷ್ಟವಾದ ಪುರಾವೆಯನ್ನು ಅವಲಂಬಿಸುವವನಾಗಿರುವಾಗ ಮತ್ತು ತನ್ನ ವತಿಯ ಉತ್ತಮವಾದ ಅನ್ನಾಧಾರವನ್ನು ಅವನು ನನಗೆ ಕರುಣಿಸಿರುವಾಗ ಸತ್ಯವನ್ನು ಮುಚ್ಚಿಡುವುದು ನನ್ನಿಂದ ಹೇಗೆ ಸಾಧ್ಯ? ನಾನು ನಿಮಗೆ ಒಂದು ವಿಷಯವನ್ನು ವಿರೋಧಿಸಿ ತರುವಾಯ ನಿಮಗೆ ವ್ಯತಿರಿಕ್ತವಾಗಿ ನಾನೇ ಅದನ್ನು ಮಾಡಲು ಬಯಸುವುದಿಲ್ಲ. ನಾನು ಬಯಸುತ್ತಿರುವುದು ನನ್ನಿಂದ ಸಾಧ್ಯವಾಗುವಷ್ಟು ಸುಧಾರಣೆ ಮಾಡುವುದನ್ನು ಮಾತ್ರವಾಗಿದೆ. ಅದಕ್ಕಿರುವ ನೆರವು ಅಲ್ಲಾಹುವಿನಿಂದಲ್ಲದೆ ನನಗೆ ದೊರೆಯಲಾರದು.
ಅವನ ಮೇಲೆಯೇ ನಾನು ಭರವಸೆ ಇಟ್ಟಿರುವೆನು ಮತ್ತು ಅವನೆಡೆಗೆ ನಾನು ವಿನಮ್ರತೆಯೊಂದಿಗೆ ಮರಳುವೆನು. وَيَا قَوْمِ لَا يَجْرِمَنَّكُمْ شِقَاقِي أَن يُصِيبَكُم مِّثْلُ مَا أَصَابَ قَوْمَ نُوحٍ أَوْ قَوْمَ هُودٍ أَوْ قَوْمَ صَالِحٍ وَمَا قَوْمُ لُوطٍ مِّنكُم بِبَعِيدٍ. ಓ ನನ್ನ ಜನರೇ, ನೂಹ್ರ ಜನತೆಗೆ ಅಥವಾ ಹೂದ್ರ ಜನತೆಗೆ ಅಥವಾ ಸ್ವಾಲಿಹ್ರ ಜನತೆಗೆ ಬಾಧಿಸಿದಂಥ ಶಿಕ್ಷೆಯು ನಿಮಗೂ ಬಾಧಿಸುವಂತಾಗಲು ನನ್ನೊಂದಿಗಿರುವ ವಿರೋಧವು ನಿಮಗೊಂದು ಹೇತುವಾಗದಿರಲಿ. ಲೂತ್ರ ಜನತೆಯು ನಿಮ್ಮಿಂದ ಹೆಚ್ಚು ವಿದೂರವಾಗಿಲ್ಲ. ವಸ್ತಗ್ಫಿರೂ ರಬ್ಬಕುಂ ಥುಮ್ಮ ತೂಬೂ ಇಲೈಹಿ ಇನ್ನ ರಬ್ಬಿ ರಹೀಮುನ್ ವದೂದ್. ನೀವು ನಿಮ್ಮ ರಬ್ಬಿನೊಂದಿಗೆ ಅಂದರೆ ನಿಮ್ಮ ಪರಿಪಾಲಕನೊಂದಿಗೆ ಪಾಪ ಮುಕ್ತಿಯನ್ನು ಬೇಡಿರಿ, ತರುವಾಯ ಅವನೆಡೆಗೆ ಪಶ್ಚಾತ್ತಾಪಪಟ್ಟು ಮರಳಿರಿ. ಖಂಡಿತವಾಗಿಯೂ ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ಅಪಾರ ಕರುಣೆಯುಳ್ಳವನು, ಅತ್ಯಧಿಕ ಪ್ರೀತಿಸುವವನು ಆಗಿರುವನು. ಕಾಲೂ ಯಾ ಶುಐಬ್ ಮಾ ನಫ್ಕಹು ಕಸೀರನ್ ಮಿಮ್ಮಾ ತಕೂಲು ವ ಇನ್ನಾ ಲನರಾಕ ಫೀನಾ ضعೀಫಾ ولولا رهطك لرجمناك وما أنت علينا بعزيز. ಅವರು ಹೇಳಿದರು, ಓ ಶುಐಬ್, ತಾವು ಹೇಳುತ್ತಿರುವವುಗಳಲ್ಲಿ ಹೆಚ್ಚಿನವುಗಳು ನಮಗೆ ಅರ್ಥವಾಗುತ್ತಿಲ್ಲ. ಖಂಡಿತವಾಗಿಯೂ ತಮ್ಮನ್ನು ನಾವು ನಮ್ಮ ಪೈಕಿ ಒಬ್ಬ ಬಲಹೀನನಾಗಿ ಕಾಣುತ್ತಿರುವೆವು. ತಮ್ಮ ಕುಟುಂಬವು ಇಲ್ಲದಿರುತ್ತಿದ್ದರೆ ನಾವು ತಮ್ಮನ್ನು ಕಲ್ಲೆಸೆದು ಸಾಯಿಸುತ್ತಿದ್ದೆವು. ನಮ್ಮ ಮಟ್ಟಿಗೆ ತಾವು ಒಬ್ಬ ಪ್ರತಾಪಶಾಲಿಯೇನೂ ಅಲ್ಲ. قال يا قوم أرهطي أعز عليكم من الله واتخذتموه وراءكم ظهريا إن ربي بما تعملون محيط. ಅವರು ಅಂದರೆ ಶುಐಬ್ ಹೇಳಿದರು, ಓ ನನ್ನ ಜನರೇ, ನಿಮ್ಮ ಮಟ್ಟಿಗೆ ನನ್ನ ಕುಟುಂಬವು ಅಲ್ಲಾಹುವಿಗಿಂತಲೂ ಹೆಚ್ಚು ಪ್ರತಾಪವುಳ್ಳವರೇ. ನೀವಂತೂ ಅವನನ್ನು ನಿಮ್ಮ ಬೆನ್ನ ಹಿಂಭಾಗಕ್ಕೆ ತಳ್ಳಿರುವಿರಿ. ಖಂಡಿತವಾಗಿಯೂ ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ನೀವು ಮಾಡುತ್ತಿರುವುದನ್ನು ಸೂಕ್ಷ್ಮವಾಗಿ ಅರಿಯುವವನಾಗಿರುವನು. وَيَا قَوْمِ اعْمَلُوا عَلَى مَكَانَتِكُمْ إِنِّي عَامِلٌ سَوْفَ تَعْلَمُونَ مَنْ يَأْتِيهِ عَذَابٌ يُخْزِيهِ وَمَنْ هُوَ كَاذِبٌ وَارْتَقِبُوا إِنِّي مَعَكُمْ رَقِيبٌ. ಓ ನನ್ನ ಜನರೇ, ನೀವು ನಿಮ್ಮ ನಿಲುವಿಗೆ ಅನುಗುಣವಾಗಿ ಕರ್ಮವೆಸಗಿರಿ. ಖಂಡಿತವಾಗಿಯೂ ನಾನೂ ಕರ್ಮವೆಸಗುತ್ತಿರುವೆನು. ತರುವಾಯ ಯಾರಿಗೆ ಅಪಮಾನಕರವಾದ ಶಿಕ್ಷೆಯು ಬರುವುದು ಮತ್ತು ಯಾರು ಸುಳ್ಳು ಹೇಳುತ್ತಿರುವರು ಎಂಬುದನ್ನು ಮುಂದೆ ನೀವು ಅರಿತುಕೊಳ್ಳುವಿರಿ. ನೀವು ಕಾಯುತ್ತೀರಿ. ಖಂಡಿತವಾಗಿಯೂ ನಾನೂ ನಿಮ್ಮೊಂದಿಗೆ ಕಾಯುತ್ತಿರುವವನಾಗಿರುವೆನು. وَلَمَّا جَاءَ أَمْرُنَا نَجَّيْنَا شُعَيْبًا وَالَّذِينَ آمَنُوا مَعَهُ بِرَحْمَةٍ مِنَّا وَأَخَذَتِ الَّذِينَ ظَلَمُوا الصَّيْحَةُ فَأَصْبَحُوا فِي دِيَارِهِمْ جَاثِمِينَ. ನಮ್ಮ ಆಜ್ಞೆಯು ಬಂದಾಗ ನಾವು ಶುಐಬ್ರನ್ನು ಮತ್ತು ಅವರ ಜೊತೆಗೆ ವಿಶ್ವಾಸವಿಟ್ಟವರನ್ನು ನಮ್ಮ ವತಿಯ ಕಾರುಣ್ಯದಿಂದಾಗಿ ರಕ್ಷಿಸಿದೆವು. ಅಕ್ರಮವೆಸಗಿದವರನ್ನು ಘೋರವಾದ ಶಬ್ದವು ಹಿಡಿದು ಬಿಟ್ಟಿತು. ಬೆಳಗಾದಾಗ ಅವರು ತಮ್ಮ ಮನೆಗಳಲ್ಲಿ ಅಧೋಮುಖರಾಗಿ ಬಿದ್ದಿದ್ದರು. ಕಅನ್ ಲಂ ಯಗ್ನೌ ಫೀಹಾ ಅಲಾ ಬುಅದನ್ ಲಿಮದ್ಯನ ಕಮಾ ಬಅದತ್ ಸಮೂದ್. ಅವರಲ್ಲಿ ವಾಸಿಸಿರಲೇ ಇಲ್ಲವೆಂಬಂತೆ ನಿರ್ನಾಮವಾದರು.
ಅರಿಯಿರಿ, ಸಮೂದ್ ಜನಾಂಗವು ವಿದೂರವಾದಂತೆಯೇ ಮದಿಯನ್ ಜನಾಂಗಕ್ಕೂ ಅಲ್ಲಾಹುವಿನ ಕಾರುಣ್ಯದಿಂದ ವಿದೂರತೆ ಇರಲಿ. وَلَقَدْ أَرْسَلْنَا مُوسَى بِآيَاتِنَا وَسُلْطَانٍ مُبِينٍ إِلَى فِرْعَوْنَ وَمَلَئِهِ فَاتَّبَعُوا أَمْرَ فِرْعَوْنَ وَمَا أَمْرُ فِرْعَوْنَ بِرَشِيدٍ. ನಾವು ನಮ್ಮ ದೃಷ್ಟಾಂತಗಳೊಂದಿಗೆ ಮತ್ತು ಸ್ಪಷ್ಟವಾದ ಆಧಾರ ಪ್ರಮಾಣಗಳೊಂದಿಗೆ ಮೂಸಾರನ್ನು ಫಿರ್ಔನ್ ಮತ್ತು ಅವನ ಮುಖಂಡರ ಕಡೆಗೆ ಕಳುಹಿಸಿದೆವು. ಆದರೆ ಅವರು ಅಂದರೆ ಮುಖಂಡರು ಫಿರ್ಔನನ ಆಜ್ಞೆಯನ್ನು ಅನುಸರಿಸಿದರು. ಫಿರ್ಔನನ ಆಜ್ಞೆಯು ವಿವೇಚನೆಯುಳ್ಳದ್ದಾಗಿರಲಿಲ್ಲ. ಯಖದುಮು ಕೌಮಹು ಯೌಮಲ್ ಕಿಯಾಮತಿ ಫಅವ್ರದಹುಮುನ್ ನಾರ್ ವಬಿಸಲ್ ವಿರ್ದುಲ್ ಮೌರೂದ್. ಪುನರುತ್ಥಾನ ದಿನದಂದು ಅವನು ಅಂದರೆ ಫಿರ್ಔನ್ ತನ್ನ ಜನತೆಯ ಮುಂಚೂಣಿಯಲ್ಲಿರುವನು. ತರುವಾಯ ಅವನು ಅವರನ್ನು ನರಕದೆಡೆಗೆ ಸಾಗಿಸುವನು. ಅವರನ್ನು ಸಾಗಿಸಲಾಗುವ ಆ ಸ್ಥಳವು ಎಷ್ಟೊಂದು ನಿಕೃಷ್ಟವಾದುದು. ವಉತ್ಬಿഉ ಫೀ ಹಾದಿಹಿ ಲಅನತನ್ ವಯೌಮಲ್ ಕಿಯಾಮಹ ಬಿಸರ್ ರಿಫ್ದುಲ್ ಮರ್ಫೂದ್. ಇಹಲೋಕದಲ್ಲೂ ಪುನರುತ್ಥಾನ ದಿನದಲ್ಲೂ ಶಾಪವನ್ನು ಅವರ ಹಿಂದೆಯೇ ಕಳುಹಿಸಲಾಗಿರುವುದು. ಅವರಿಗೆ ನೀಡಲಾಗಿರುವ ಆ ಉಡುಗೊರೆಯು ಎಷ್ಟೊಂದು ನಿಕೃಷ್ಟವಾದುದು. ذَلِكَ مِنْ أَنْبَاءِ الْقُرَى نَقُصُّهُ عَلَيْكَ مِنْهَا قَائِمٌ وَحَصِيدٌ. ಇವು ವಿವಿಧ ನಾಡುಗಳ ವೃತ್ತಾಂತಗಳ ಪೈಕಿ ಕೆಲವು ಮಾತ್ರವಾಗಿವೆ. ನಾವು ಇದನ್ನು ತಮಗೆ ವಿವರಿಸಿಕೊಡುತ್ತಿರುವೆವು. ಅವುಗಳ ಅಂದರೆ ಆ ನಾಡುಗಳ ಪೈಕಿ ಕೆಲವು ಅಸ್ತಿತ್ವದಲ್ಲಿವೆ ಮತ್ತು ಕೆಲವು ನಿರ್ನಾಮವಾಗಿವೆ. وَمَا ظَلَمْنَاهُمْ وَلَكِنْ ظَلَمُوا أَنفُسَهُمْ فَمَا أَغْنَتْ عَنْهُمْ آلِهَتُهُمُ الَّتِي يَدْعُونَ مِنْ دُونِ اللَّهِ مِنْ شَيْءٍ لَمَّا جَاءَ أَمْرُ رَبِّكَ وَمَا زَادُوهُمْ غَيْرَ تَتْبِيبٍ. ನಾವು ಅವರಿಗೆ ಯಾವುದೇ ಅನ್ಯಾಯ ಮಾಡಿರಲಿಲ್ಲ, ಆದರೆ ಅವರು ಸ್ವತಃ ತಮಗೆ ಅನ್ಯಾಯ ಮಾಡಿರುವರು. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಆಜ್ಞೆಯು ಬಂದಾಗ ಅವರು ಅಲ್ಲಾಹುವಿನ ಹೊರತು ಪ್ರಾರ್ಥಿಸುತ್ತಿದ್ದ ಅವರ ಆರಾಧ್ಯರು ಅವರಿಗೆ ಯಾವುದೇ ಪ್ರಯೋಜನವನ್ನು ಮಾಡಲಿಲ್ಲ. ಅವರು ಅಂದರೆ ಆರಾಧ್ಯರು ಅವರಿಗೆ ನಾಶವನ್ನೇ ಹೊರತು ಬೇರೇನನ್ನು ಅಧಿಕಗೊಳಿಸಿಲ್ಲ. وَكَذَلِكَ أَخْذُ رَبِّكَ إِذَا أَخَذَ الْقُرَى وَهِيَ ظَالِمَةٌ إِنَّ أَخْذَهُ أَلِيمٌ شَدِيدٌ. ವಿವಿಧ ನಾಡುಗಳಲ್ಲಿರುವವರು ಅಕ್ರಮಿಗಳಾಗಿದ್ದು ಅವರನ್ನು ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಹಿಡಿದಾಗ ಅವನ ಹಿಡಿತವು ಹೀಗೆಯೇ ಆಗಿತ್ತು. ಖಂಡಿತವಾಗಿಯೂ ಅವನ ಹಿಡಿತವು ಯಾತನಾಮಯವೂ ಅತಿ ಕಠೋರವೂ ಆಗಿದೆ. ಇನ್ನ ಫೀ ذلك لآية لمن خاف عذاب الآخرة ذلك يوم مجموع له الناس وذلك يوم مشهود. ಪರಲೋಕದ ಶಿಕ್ಷೆಯನ್ನು ಭಯಪಡುವವರಿಗೆ ಖಂಡಿತವಾಗಿಯೂ ಅದರಲ್ಲಿ ದೃಷ್ಟಾಂತವಿದೆ. ಅದು ಸರ್ವ ಮನುಷ್ಯರನ್ನು ಒಟ್ಟುಗೂಡಿಸಲಾಗುವ ಒಂದು ದಿನವಾಗಿದೆ. ಅದು ಸರ್ವರು ಹಾಜರಾಗುವ ಒಂದು ದಿನವಾಗಿದೆ. ವಮಾ ನುಅಖ್ಖಿರುಹು ಇಲ್ಲಾ ಲಿಅಜಲಿನ್ ಮಅದೂದ್. ನಾವದನ್ನು ಮುಂದೂಡುತ್ತಿರುವುದು ನಿರ್ದಿಷ್ಟವಾದ ಒಂದು ಅವಧಿಯವರೆಗೆ ಮಾತ್ರವಾಗಿದೆ. ಯೌಮ ಯಅತಿ ಲಾ ತಕಲ್ಲಮು ನಫ್ಸುನ್ ಇಲ್ಲಾ ಬಿಇذ್ನಿಹಿ
فمنهم شقي وسعيد. ಆ ಅವಧಿಯು ಬರುವ ದಿನದಂದು ಅವನ ಅಂದರೆ ಅಲ್ಲಾಹುವಿನ ಅನುಮತಿಯ ವಿನ ಯಾವುದೇ ವ್ಯಕ್ತಿಯು ಮಾತನಾಡಲಾರನು. ಆಗ ಅವರ ಪೈಕಿ ದೌರ್ಭಾಗ್ಯವಂತನೂ ಸೌಭಾಗ್ಯವಂತನೂ ಇರುವರು. فأما الذين شقوا ففي النار لهم فيها زفير وشهيق. ಆದರೆ ದೌರ್ಭಾಗ್ಯವಂತರು ಯಾರೋ ಅವರು ನರಕಾಗ್ನಿಯಲ್ಲಿರುವರು. ಅವರಿಗೆ ಅಲ್ಲಿ ನಿಟ್ಟುಸಿರು ಮತ್ತು ಬಿಕ್ಕಳಿಕೆಗಳಿರುವು. خالدين فيها ما دامت السماوات والأرض إلا ما شاء ربك إن ربك فعال لما يريد. ಆಕಾಶಗಳು ಮತ್ತು ಭೂಮಿಯು ಅಸ್ತಿತ್ವದಲ್ಲಿರುವವರೆಗೆ ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಇಚ್ಛಿಸಿದವುಗಳ ಹೊರತು ತಾನು ಇಚ್ಛಿಸುವುದೆಲ್ಲವನ್ನು ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಖಂಡಿತವಾಗಿಯೂ ಜಾರಿಗೊಳಿಸುವವನಾಗಿರುವನು. وَأَمَّا الَّذِينَ سُعِدُوا فَفِي الْجَنَّةِ خالدين فيها ما دامت السماوات والأرض إلا ما شاء ربك عطاء غير مجذوذ. ಆದರೆ ಸೌಭಾಗ್ಯವಂತರು ಯಾರೋ ಅವರು ಸ್ವರ್ಗದಲ್ಲಿರುವರು. ಆಕಾಶಗಳು ಮತ್ತು ಭೂಮಿಯು ಅಸ್ತಿತ್ವದಲ್ಲಿರುವವರೆಗೆ ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಇಚ್ಛಿಸಿದವುಗಳ ಹೊರತು ಅದು ಕಡಿದು ಹೋಗದ ಒಂದು ಉಡುಗೊರೆಯಾಗಿದೆ. فلا تك في مرية مما يعبد هؤلاء ما يعبدون إلا كما يعبد آباؤهم من قبل وإنا لموفوهم نصيبهم غير منقوص. ಆದ್ದರಿಂದ ಇವರು ಆರಾಧಿಸುತ್ತಿರುವವುಗಳ ಬಗ್ಗೆ ತಾವು ಯಾವುದೇ ಸಂದೇಹಕ್ಕೂ ಒಳಗಾಗದಿರಿ. ಮುಂಚೆ ಇವರ ಪೂರ್ವಿಕರು ಆರಾಧಿಸುತ್ತಿದ್ದಂತೆಯೇ ಇವರೂ ಆರಾಧಿಸುತ್ತಿರುವರು. ಖಂಡಿತವಾಗಿಯೂ ಅವರಿಗಿರುವ ಪಾಲನ್ನು ಸ್ವಲ್ಪವೂ ಕಡಿಮೆ ಮಾಡದೆ ನಾವು ಅವರಿಗೆ ನೆರವೇರಿಸಿಕೊಡುವೆವು. وَلَقَدْ آتَيْنَا مُوسَى الْكِتَابَ فَاخْتُلِفَ فِيهِ وَلَوْلَا كَلِمَةٌ سَبَقَتْ مِنْ رَبِّكَ لَقُضِيَ بَيْنَهُمْ وَإِنَّهُمْ لَفِي شَكٍّ مِنْهُ مُرِيبٍ. ಖಂಡಿತವಾಗಿಯೂ ನಾವು ಮೂಸಾರಿಗೆ ಗ್ರಂಥವನ್ನು ನೀಡಿದೆವು. ತರುವಾಯ ಅದರ ಬಗ್ಗೆ ಭಿನ್ನಾಭಿಪ್ರಾಯಗಳುಂಟಾದವು. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವತಿಯ ಒಂದು ವಚನವು ಪೂರ್ವಭಾವಿಯಾಗಿ ಇಲ್ಲದಿರುತ್ತಿದ್ದರೆ ಅವರ ನಡುವೆ ಈಗಾಗಲೇ ತೀರ್ಪು ನೀಡಲಾಗಿರುತ್ತಿತ್ತು. ಖಂಡಿತವಾಗಿಯೂ ಅವರು ಅದರ ಬಗ್ಗೆ ಅವಿಶ್ವಾಸವನ್ನು ಹುಟ್ಟಿಸುವಂತಹ ಸಂದೇಹದಲ್ಲಿರುವರು. وَإِنَّ كُلًّا لَّمَّا لَيُوَفِّيَنَّهُمْ رَبُّكَ أَعْمَالَهُمْ إِنَّهُ بِمَا يَعْمَلُونَ خَبِيرٌ. ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಅವರಲ್ಲಿ ಪ್ರತಿಯೊಬ್ಬರಿಗೂ ಅವರ ಕರ್ಮಗಳ ಪ್ರತಿಫಲವನ್ನು ಪೂರ್ಣವಾಗಿ ನೀಡುವನು. ಖಂಡಿತವಾಗಿಯೂ ಅವರು ಮಾಡುತ್ತಿರುವುದರ ಬಗ್ಗೆ ಅವನು ಸೂಕ್ಷ್ಮವಾಗಿ ಅರಿಯುವವನಾಗಿರುವನು. فاستقم كما أمرت ومن تاب معك ولا تطغوا إنه بما تعملون بصير. ಆದ್ದರಿಂದ ತಮಗೆ ಆದೇಶಿಸಲಾಗಿರುವ ಪ್ರಕಾರ ತಾವು ಮತ್ತು ತಮ್ಮೊಂದಿಗೆ ಅಂದರೆ ಅಲ್ಲಾಹುವಿನೆಡೆಗೆ ಮರಳಿದವರು ನೇರವಾದ ಮಾರ್ಗದಲ್ಲಿ ನೆಲೆಗೊಳ್ಳಿರಿ. ನೀವು ಹದ್ದು ಮೀರಿ ವರ್ತಿಸದಿರಿ.
ಖಂಡಿತವಾಗಿಯೂ ನೀವು ಮಾಡುತ್ತಿರುವುದೆಲ್ಲವನ್ನು ಅವನು ವೀಕ್ಷಿಸುವವನಾಗಿರುವನು. ولا تركنوا إلى الذين ظلموا فتمسكم النار وما لكم من دون الله من أولياء وما لكم من دون الله من أولياء ثم لا تنصرون. ನೀವು ಅಕ್ರಮವೆಸಗಿದವರ ಕಡೆಗೆ ವಾಲದಿರಿ. ಹಾಗೇನಾದರೂ ಆದರೆ ನರಕವು ನಿಮ್ಮನ್ನು ಸ್ಪರ್ಶಿಸುವುದು. ಅಲ್ಲಾಹುವಿನ ಹೊರತು ನಿಮಗೆ ಯಾವುದೇ ರಕ್ಷಕರೂ ಇಲ್ಲ, ತರುವಾಯ ನಿಮಗೆ ಸಹಾಯವೂ ಸಿಗಲಾರದು. وأقم الصلاة طرفي النهار وزلفا من الليل إن الحسنات يذهبن السيئات ذلك ذكرى للذاكرين. ಹಗಲಿನ ಎರಡು ತುದಿಗಳಲ್ಲಿ ಮತ್ತು ರಾತ್ರಿಯ ಅಂತ್ಯಯಾಮಗಳಲ್ಲಿ ತಾವು ನಮಾಜನ್ನು ಸಂಸ್ಥಾಪಿಸಿರಿ. ಖಂಡಿತವಾಗಿಯೂ ಸತ್ಕರ್ಮಗಳು ದುಷ್ಕರ್ಮಗಳನ್ನು ಅಳಿಸಿ ಹಾಕುತ್ತವೆ. ಇದು ಚಿಂತಿಸಿ ಗ್ರಹಿಸುವವರಿಗಿರುವ ಒಂದು ಉಪದೇಶವಾಗಿದೆ. واصبر فإن الله لا يضيع أجر المحسنين. ತಾವು ತಾಳ್ಮೆ ವಹಿಸಿರಿ. ಖಂಡಿತವಾಗಿಯೂ ಅಲ್ಲಾಹು ಸತ್ಕರ್ಮಿಗಳ ಪ್ರತಿಫಲವನ್ನು ವ್ಯರ್ಥಗೊಳಿಸಲಾರನು. فلولا كان من القرون من قبلكم أولو بقية ينهون عن الفساد في الأرض إلا قليلا ممن أنجينا منهم واتبع الذين ظلموا ما أترفوا فيه وكانوا مجرمين. ಭೂಮಿಯಲ್ಲಿ ವಿನಾಶವನ್ನುಂಟು ಮಾಡುವುದರಿಂದ ಜನರನ್ನು ತಡೆಯುವ ಮತ್ತು ಒಳಿತಿನ ಪರಂಪರೆ ಇರುವ ಒಂದು ವಿಭಾಗವು ನಿಮಗಿಂತ ಮುಂಚಿನ ತಲೆಮಾರುಗಳಲ್ಲಿ ಉಂಟಾಗಲಿಲ್ಲವೇಕೆ? ಅವರ ಪೈಕಿ ನಾವು ಪಾರು ಮಾಡಿರುವ ಕೆಲವರ ಹೊರತು. ಆದರೆ ಅಕ್ರಮಿಗಳು ತಮಗೆ ನೀಡಲಾಗಿರುವ ಸುಖಾಡಂಬರಗಳ ಬೆನ್ನು ಹತ್ತಿದರು, ಅವರು ಅಪರಾಧಿಗಳಾಗಿದ್ದರು. وما كان ربك ليهلك القرى بظلم وأهلها مصلحون. ಊರ ನಿವಾಸಿಗಳು ಸತ್ಕಾರ್ಯಗಳನ್ನು ಮಾಡುವವರಾಗಿರುವಾಗ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಅನ್ಯಾಯವಾಗಿ ನಾಡುಗಳನ್ನು ನಾಶ ಮಾಡಲಾರನು. ولو شاء ربك لجعل الناس أمة واحدة ولا يزالون مختلفين. ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಇಚ್ಛಿಸಿರುತ್ತಿದ್ದರೆ ಅವನು ಮನುಕುಲವನ್ನು ಒಂದೇ ಸಮುದಾಯವನ್ನಾಗಿ ಮಾಡುತ್ತಿದ್ದನು, ಆದರೆ ಅವರು ಭಿನ್ನರಾಗುತ್ತಲೇ ಇರುವರು. إلا من رحم ربك ولذلك خلقهم وتمت كلمة ربك لأملأن جهنم من الجنة والناس أجمعين. ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಕರುಣೆ ತೋರಿದವರ ಹೊರತು ಅವನು ಅವರನ್ನು ಅದಕ್ಕಾಗಿಯೇ ಸೃಷ್ಟಿಸಿರುವನು. ಜಿನ್ ಮತ್ತು ಮನುಷ್ಯರನ್ನು ಸೇರಿಸಿ ಖಂಡಿತವಾಗಿಯೂ ನಾನು ನರಕವನ್ನು ತುಂಬಿಸುವೆನು ಎಂಬ ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವಚನವು ನೆರವೇರಿದೆ. وَكُلًّا نَّقُصُّ عَلَيْكَ مِنْ أَنبَاءِ الرُّسُلِ مَا نُثَبِّتُ بِهِ فُؤَادَكَ وَجَاءَكَ فِي هَٰذِهِ الْحَقُّ وَمَوْعِظَةٌ وَذِكْرَىٰ لِلْمُؤْمِنِينَ. ತಮ್ಮ ಹೃದಯಕ್ಕೆ ಸ್ಥಿರತೆಯನ್ನು ನೀಡುವ ಎಲ್ಲವನ್ನೂ ಸಂದೇಶವಾಹಕರ ವೃತ್ತಾಂತಗಳಿಂದ ನಾವು ತಮಗೆ ವಿವರಿಸಿಕೊಡುತ್ತಿರುವೆವು. ಇದರ ಮೂಲಕ ತಮಗೆ ಸತ್ಯವೂ ಸತ್ಯವಿಶ್ವಾಸಿಗಳಿಗೆ ಉಪದೇಶ ಮತ್ತು ಬೋಧನೆಯೂ ಬಂದಿರುವುದು. وَقُلْ لِلَّذِينَ لَا يُؤْمِنُونَ اعْمَلُوا عَلَى مَكَانَتِكُمْ إِنَّا عَامِلُونَ.
ವಿಶ್ವಾಸವಿಡದವರೊಂದಿಗೆ ತಾವು ಹೇಳಿರಿ, ನೀವು ನಿಮ್ಮ ನಿಲುವಿಗೆ ಅನುಗುಣವಾಗಿ ಕರ್ಮವೆಸಗಿರಿ, ಖಂಡಿತವಾಗಿಯೂ ನಾವು ಕರ್ಮವೆಸಗುವೆವು. وانتظروا إنا منتظرون. ನೀವು ಕಾಯುತ್ತಿರಿ, ಖಂಡಿತವಾಗಿಯೂ ನಾವು ಕಾಯುತ್ತಿರುವೆವು. ولله غيب السماوات والأرض وإليه يرجع الأمر كله فاعبده وتوكل عليه وما ربك بغافل عما تعملون. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವ ಅಗೋಚರ ಜ್ಞಾನಗಳು ಅಲ್ಲಾಹುವಿಗೆ ಸೇರಿದ್ದಾಗಿವೆ. ಸಂಗತಿಗಳೆಲ್ಲವೂ ಮರಳಿಸಲಾಗುವುದು ಅವನೆಡೆಗೆ ಆಗಿದೆ. ಆದ್ದರಿಂದ ತಾವು ಅವನನ್ನು ಆರಾಧಿಸಿರಿ ಮತ್ತು ಅವನ ಮೇಲೆ ಭರವಸೆ ಇಡಿರಿ. ನೀವು ಮಾಡುತ್ತಿರುವುದರ ಬಗ್ಗೆ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಅಲಕ್ಷ್ಯನಲ್ಲ.